Vishwam Onde Jagadguru, Hari Om. Welcome, my all beautiful souls. Welcome to Rich World. Everything is energy, energy is everything. So, my dear beautiful butterflies, ಇವತ್ತು ನಾವು ಟ್ಯಾರೋಟ್ ಗೈಡೆನ್ಸ್ನ ನೋಡೋಣ. ನನ್ನ ಹೆಸರು ಅಂಜನಿ. ಇವತ್ತು ನಿಮ್ಮ 1 to 9 ಡೇಟ್ ಆಫ್ ಬರ್ತ್, ಓಕೆನಾ? ನಿಮ್ಮ ಒಂದೊಂದು ಡೇಟ್ ಆಫ್ ಬರ್ತ್ ತಗೊಳ್ತೀನಿ ಇವತ್ತು ನಾನು, ಓಕೆನಾ? ಸೊ ಎಲ್ಲರಿಗೂ ಇವತ್ತು ರೀಡಿಂಗ್ ಆಗಿರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ, ಓಕೆ? ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ನಿಮ್ಮ ಲವ್ ಅಂಡ್ ರಿಲೇಶನ್ಶಿಪ್ ರೀಡಿಂಗ್ ಆಗಿರುತ್ತೆ, ಓಕೆನಾ? ಸೊ ಏನಂದ್ರೆ ವ್ಯಾಲೆಂಟೈನ್ಸ್ ಡೇ ಬರ್ತಿದೆ, ಅದರ ಸ್ಪೆಷಲ್ ಅಂತ ಈ ವಿಡಿಯೋ ಆಗಿರುತ್ತೆ, ಓಕೆನಾ? ಸೊ ಎಲ್ಲರೂ ನಿಮ್ಮ ಪಾರ್ಟ್ನರ್ ನೇಮ್ನ ಟೈಪ್ ಮಾಡಿ ಅಥವಾ ಅವರ ನೇಮ್ನ ಫಸ್ಟ್ ಲೆಟರ್ನ ಟೈಪ್ ಮಾಡಿ ಸೊ ವಿಶ್ನ ಹೇಳಬೇಕಾಗಿರುತ್ತೆ. ಪ್ರೇಮಿಗಳ ದಿನಾಚರಣೆ ವಿಶಸ್ನ ಕಮೆಂಟಲ್ಲಿ ಹೇಳಬೇಕಾಗಿರುತ್ತೆ, ಓಕೆನಾ? ಸೊ ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ, ಓಕೆನಾ? ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಇವತ್ತು ನಾವು ನಿಮ್ಮ ಲವ್ ರೀಡಿಂಗ್ನ ನೋಡ್ಬೋದಾಗಿರುತ್ತೆ. ಸೊ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ಪರ್ಸ್ನಲಿ ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ, ಓಕೆನಾ? ನಾನು ಹೇಗೆ ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಸಬ್ಕಾನ್ಷಿಯಸ್ಗೆ ಎಲ್ಲ ಗೊತ್ತಿರುತ್ತಲ್ವಾ, ಸೊ ಹೇಗೆ ಕಂಡುಹಿಡಿಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಓಕೆ? ಸೊ ನೋಡೋಣ ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಲವ್ ರೀಡಿಂಗ್ ಏನಿದೆ ಅಂತ. ಎಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಓಕೆನಾ? ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದೀರಾ, ನೀವು ವಿಡಿಯೋಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂದರೆ, ಓಕೆನಾ, ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಇವತ್ತು ಕಾರ್ಡ್ಸ್ ಬರುತ್ತೆ, ಓಕೆ? ಸೊ ಯಾರು ಫಸ್ಟ್ 1, 10, 19 ಹಾಗೆ 28 ಈ ಡೇಟ್ ಆಫ್ ಬರ್ತ್ ವ್ಯಕ್ತಿಗಳಿದ್ದೀರಾ, ನಿಮಗೆ ಇವತ್ತು ಲವ್ ಆ್ಯಂಡ್ ರಿಲೇಶನ್ಶಿಪ್ ರೀಡಿಂಗ್ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಏನಿದೆ ಅಂತ ನೋಡೋಣ. ಎಸ್, ಸೊ ನಂಬರ್ 1 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳ ಲವ್ ರಿಲೇಶನ್ಶಿಪ್ ರೀಡಿಂಗ್. ಎಸ್, ಸೊ ವಾವ್, ಎಷ್ಟು ಎನರ್ಜಿ ಕನೆಕ್ಟ್ ಮಾಡಿದ್ದೀರಾ ನೀವು ಇಲ್ಲಿ. ಓಹೋ, ಸೊ ಇಲ್ಲಿ ನೋಡಿ ಏನು ಬಂದಿದೆ ಅಂದರೆ ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಏಸ್ ಆಫ್ ಸ್ವಾರ್ಡ್ಸ್ ಅಂದರೆ ನಿಮ್ಮ ಪಾಸ್ಟಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ನಡೆದಿದೆ ನಿಮ್ಮದು, ಓಕೆನಾ? ಒಬ್ಬ ಕ್ವೀನ್ ಅಥವಾ ಕಿಂಗ್ ಅಂತ ವ್ಯಕ್ತಿ ನಿಮ್ಮ ಕೈ ಹಿಡಿದಿದ್ರು, ತುಂಬಾ ಎಮೋಷನಲಿ ಕನೆಕ್ಟ್ ಆಗಿದ್ರಿ ನೀವು. ಫಸ್ಟ್ ಲವ್, ಫಸ್ಟ್ ಪ್ರೀತಿ ತುಂಬಾ ಚೆನ್ನಾಗಿತ್ತು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮ್ಮ ಪಾಸ್ಟ್ ಕಾರ್ಡ್ ಆಗಿರುತ್ತೆ ಇದು, ಓಕೆನಾ? ಪಾಸ್ಟ್ ಅಂದ್ರೆ ನಿಮ್ಮ ಫಸ್ಟ್, ನಿಮ್ಮ ಸ್ಟಾರ್ಟಿಂಗ್ ಲವ್, ಅದು ಔಟ್ ನೋಡ್ತಿದ್ದೀನಿ, ಓಕೆನಾ? ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು ಕಾರಣಗಳಿಂದ ಪ್ರೆಸೆಂಟ್ ಅಥವಾ ಇದರ ನಂತರ ಆಗಿರುವಂತದ್ದು, ಇತ್ತೀಚಿನ ದಿನಗಳು ಅಂತ ಹೇಳ್ತೀವಲ್ಲ ಹಾಗೆ, ಓಕೆನಾ? ಅದರ ರೀಸನ್ ಇಂದ ಅದು ಮುಗ್ದು ಹೋದಂತಹ ಕಥೆಯಾಗಿದೆ ಅಂತ. ದಿಸ್ ಈಸ್ ಯುವರ್ ಚೈಲ್ಡ್ಹುಡ್ ಫ್ರೆಂಡ್, ಸ್ಕೂಲ್ ಮೇಟು, ಓಕೆನಾ? ಸೊ ನೈಬರ್ಸ್ ಏನ್ ಹೇಳ್ತೀವಿ, ಗೊತ್ತಿರೋ ಅಂಥವ್ರು, ಫ್ಯಾಮಿಲಿ ಫ್ರೆಂಡು, ಸಣ್ಣ ವಯಸ್ಸಿನ ಪ್ರೀತಿ ನಿಮ್ದು, ಅದಕ್ಕೆ ಬೇಗ ಮುರಿದು ಹೋಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ತುಂಬಾ ತುಂಬಾ ಪ್ರೀತಿ ಬಂದಿತ್ತು ನಿಮ್ಗೆ, ಓಕೆನಾ? ನನ್ ಮದ್ವೆನೇ ಆಗೋಯ್ತಿನ ಅಂತ ಡಿಸೈಡ್ ಆಗಿದ್ರೆ, ಬಟ್ ಸಡನ್ ಆಗಿ ಚೇಂಜ್ ಆಗಿದೆ, ಕಾರ್ಮಿಕ್ ಚೇಂಜ್ ಅಂತ ಹೇಳ್ತೀವಿ. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡು, ನಿಮ್ಮ ಫಸ್ಟ್ ಪ್ರೀತಿ ಏನಿದೆ ಅದು ಮುರಿದೋಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ, ಓಕೆನಾ? ಸೊ ನಿಮ್ಮ ಸೋಲ್ಮೇಟ್ ಅಲ್ಲ ಅವರು, ನಿಮ್ಮ ಕನೆಕ್ಷನ್ ಇಲ್ಲ, ನಿಮ್ಮ ಪ್ರೀತಿ ಅದಲ್ಲ, ಓಕೆನಾ? ಹೆವಿ ಚಾನ್ಸ್ ಇತ್ತು ನಿಮ್ಮ ಪ್ರೀತಿ ಇಲ್ಲಿ. ನೀವು ತುಂಬಾ ಲವ್ ಅಲ್ಲಿ ನಿಮ್ಗೆ ಯಾವುದೇ ಕೊರತೆ ಇರಲಿಲ್ಲ. ನಿಮ್ಮ ಸರ್ಕಲ್, ಫ್ರೆಂಡ್ ಸರ್ಕಲ್ ಅಲ್ಲಿ ಫಸ್ಟ್ ಪ್ರೀತಿಗೆ ಬಿದ್ದವರೇ ನೀವು. ನಿಮ್ಮ ಪ್ರೀತಿನ ನೋಡಿ ಎಲ್ಲರೂ ಜಲಸ್ ಪಟ್ಟಿದ್ದಾರೆ, ಓಕೆನಾ? ಅದನ್ನ ನೋಡ್ತಿದ್ದೀನಿ ನಾನು ಇಲ್ಲಿ, ಓಕೆನಾ? ಸೊ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿತ್ತು ಪ್ರೀತಿ ಅಂದ್ರೆ ಅಷ್ಟೇ ಚೆನ್ನಾಗಿ ಇಲ್ಲಿ ಮುಗ್ದೋಗಿದೆ. ನೀವಾಗ ಮದುವೆಗೆ ಧೈರ್ಯ ಇರ್ಲಿಲ್ಲ ನಿಮ್ಗೆ ಯಾವಾಗ ಅಂದ್ರೆ ನಿಮ್ಗೆ ಇನ್ನು ಸೊ ಮನಿ ವೈಸ್ ನೀವು ಸ್ಟ್ರಾಂಗ್ ಇರ್ಲಿಲ್ಲ, ಓಕೆನಾ? ನೀವು ಅಷ್ಟೊಂದು ಮೆಚೂರಿ ಪರ್ಸನ್ ಅಲ್ಲ, ಓಕೆನಾ? ಸೊ ಭಯಗಳಿಂದ ಅಥವಾ ಕನ್ಫ್ಯೂಷನ್ ಇಂದ ಲೈಫ್ ಇನ್ನೂ ಇದೆ, ಇನ್ನೂ ಚೆನ್ನಾಗಿರೋ ಹುಡುಗಿ ಸಿಗ್ಬೋದು ಅಥವಾ ಹುಡುಗ ಸಿಗ್ಬೋದು ಅನ್ನೋ ನಿರ್ಧಾರದಿಂದ ಆ ಪ್ರೀತಿನ ಬ್ರೇಕಪ್ ಮಾಡ್ಕೊಂಡಿದ್ದೀರಾ, ಅಥವಾ ತನ್ನಷ್ಟಕ್ಕೆ ತಾನೇ ಆ ಪ್ರೀತಿಗೆ ಹೋಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ, ಓಕೆನಾ? ಇದೊಂದು ಕಾರ್ಮಿಕ್ ಲೆಸನ್ ಇದೆ ನಿಮ್ಗೆ ಇಲ್ಲಿ. ನೀವು ಅದನ್ನ ಸಿಕ್ಬೋದಿತ್ತು ಆ ಪ್ರೀತಿ, ಬಟ್ ನೀವೇ ನಿಮ್ಮ ಕೈಯಾರೆ ಬಿಟ್ಕೊಂಡಿದ್ದೀರಾ. ಬಿಕಾಸ್ ನಿಮ್ಮ ಚೈಲ್ಡ್ಹುಡ್ ಥಾಟ್ಸ್ ಇಂದ ಇನ್ನು ಜೀವನ ಇದೆ ಬಿಡು ಅನ್ನೋ ಇದರಿಂದ. ಅದಕ್ಕೆ ನೋಡಿ ಈ ಕಾರ್ಡ್ ಹೇಳೋ ಪ್ರಕಾರ ನಿಮ್ಮ ಲವ್ ಲೈಫ್ ಈಗ ಸರಿ ಇಲ್ಲ, ನಿಮ್ಮ ರಿಲೇಶನ್ಶಿಪ್ ಸರಿ ಇಲ್ಲ ಅಂದ್ರೆ ನಿಮ್ಗೆ ಇನ್ನೂ ಕನೆಕ್ಷನ್ ಸ್ಟಾರ್ಟ್ ಆಗಿಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ದ ಸನ್ ಕಾರ್ಡ್, ಓಕೆನಾ? ಸೊ ತುಂಬಾ ಏಜ್ ಆಗ್ತಿದೆ ಅಥವಾ ಮದುವೆ ಟೈಮ್ ಬರ್ತಿದೆ, ಆದ್ರೂ ನೀವು ಸಣ್ಣ ಕಿಡ್ ತರಾನೇ ಇದ್ದೋಗ್ಬಿಟ್ಟಿದ್ದೀರಾ. ಸೊ ಜವಾಬ್ದಾರಿ ತಗೊಳ್ಳೋ ಟೈಮಲ್ಲಿ ಕಿಡ್ ರೀತಿ ಆಡಿದ್ದೀರಾ, ಅದಕ್ಕೆ ಇವಾಗಲೂ ಕಿಡ್ ರೀತಿ ಇದ್ದೋಗಿದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಿದೆ. ನಿಮ್ಗೆ ಮದುವೆ ಬೇಕು, ಸನ್ ಎನರ್ಜಿ ಇದೆ, ಹಾರ್ಟ್ಸ್ ಬೇಕು, ಜವಾಬ್ದಾರಿಗಳು ಎಲ್ಲ ಬರೋ ಟೈಮ್ ಇದು, ಬಟ್ ನೀವು ಅದನ್ನ ಯಾವ್ದು ತಗೊಳ್ತಾ ಇಲ್ಲ. ನೀವು ಇನ್ನೂ ಕಿಡ್ ಆಗೇ ಇದ್ದೀರಾ, ಮಗು ರೀತಿನೇ ಹಾಡ್ತಾ ಇದ್ದೀರಾ, ಮಗು ಮನಸ್ಥಿತಿಯಲ್ಲೇ ಇದ್ದೀರಾ,
ಓಕೆನಾ. ಸೊ ಅದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹೇಗೆ ಇದು ಎಂಜಾಯ್ ಮಾಡ್ತಿದೆ ಮಗು ರೀತಿ ನೀವು ಅಂದ್ರೆ ಓಕೆನಾ. ಸೊ ಮದ್ವೆ ಆಗ್ಬೇಕಾಗಿರೋ ಟೈಮಲ್ಲಿ ಆಗಿಲ್ಲ ಅನ್ನೋದು ನಿಮಗೆ ಗೊತ್ತು. ಆದ್ರೂ ಅದನ್ನ ಮ್ಯಾನೇಜ್ ಮಾಡೋದಿಕ್ಕೆ ಓಕೆನಾ. ಮದ್ವೆ ಇಲ್ಲದೆ ನಾನು ಹ್ಯಾಪಿ ಆಗಿದ್ದೀನಿ, ನನಗೆ ಫ್ರೀಡಮ್ ಇದೆ, ಮದ್ವೆ ಅನ್ನೋದು ಬೇಡ. ನಾವು ಮದ್ವೆ ಬಗ್ಗೆ ಕೆಲವೊಂದು ನೆಗೆಟಿವ್ ಸಾಂಗ್ಸ್ ಅಂದ್ರೆ ಮದ್ವೆ ಅನ್ನೋದು ಬೇಡ ಅಂತ, ಅದು ಕಾಮಿಡಿ ಆಗಿರುತ್ತೆ, ನೆಗೆಟಿವ್ ಆಗೂ ಇರುತ್ತೆ. ಮದ್ವೆ ಆಗಿರೋಂತವ್ರಿಗೆ ಹೌದಲ್ವಾ ಅನ್ನೋ ರೀತಿನೂ ಇರುತ್ತೆ ಅಂತ ಸಾಂಗ್ಸ್, ಅಂತ ಡೈಲಾಗ್ಸ್ ಅಂತದನ್ನ ನೋಡ್ಕೊಂಡು ಸಮಾಧಾನ ಮಾಡ್ಕೊಳ್ತಾ ಇದ್ದೀರಾ ಓಕೆನಾ. ಸೊ ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಸೊ ಇದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಓಕೆನಾ. ಸೊ ನಿಮ್ಗೆ ಯಾವಾಗ ಮದ್ವೆ ಆಗ್ಬೋದು ಓಕೆನಾ, ನಿಮ್ಗೆ ಏನ್ ಮಾಡಿದ್ರೆ ಮದ್ವೆ ಆಗುತ್ತೆ ಅಂತೆಲ್ಲ ಡೌಟ್ಸ್ ಬಂದಿರ್ಬೋದು ಓಕೆನಾ. ಅದಕ್ಕೆ ನೀವು ಪರ್ಸನಲಿ ರೀಡಿಂಗ್ ತಗೊಳ್ಳಿ. ಇದು ಜಸ್ಟ್ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಅಂದ್ಬಿಟ್ಟು ನಿಮ್ಗೆ ಈ ರೀಡಿಂಗ್ ಇಷ್ಟ ಆಯ್ತು ಹೌದು ಅಂತ ಅನ್ಸಿದ್ರೆ ಓಕೆ, ಶಾರ್ಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಎಸ್, ಥ್ಯಾಂಕ್ ಯು. ಸೊ ಈಗ ಯಾರು 2 ಡೇಟ್ ಆಫ್ ಬರ್ತ್ ಇದ್ದೀರಾ, 2, 11 ಅಂಡ್ 20 ಅಂಡ್ 29 ಈ ಡೇಟ್ ಆಫ್ ಬರ್ತ್ ವ್ಯಕ್ತಿಗಳ ಲವ್ ಅಂಡ್ ರಿಲೇಶನ್ಶಿಪ್ ರೀಡಿಂಗ್ ಇವತ್ತಾಗಿರುತ್ತೆ. ಸೊ ನೋಡೋಣ ನಿಮಗೆ ಯಾವ ರೀತಿ ಲವ್ ಸ್ಟೋರಿ ನಡೆದಿದೆ ನಿಮ್ಮ ಲೈಫಲ್ಲಿ ನಡೆಯುತ್ತೆ ಅಂತ ನೋಡೋಣ ನಾವು. ಓಕೆ, ಎಸ್, ಕರೆಕ್ಟ್ ಆಗಿ ಇಲ್ಲಿ 3 ಕಾರ್ಡ್ಸ್ ಕಲೆಕ್ಟ್ ಆಗಿದ್ದಾವೆ. ಓಕೆ, ಸೊ ಇಲ್ಲಿ ನೋಡಿ, ಇದು ಪಾಸ್ಟ್, ಇದು ಪ್ರೆಸೆಂಟ್ ಅಂಡ್ ಇದು ಫ್ಯೂಚರ್. ಓಕೆ, ಸೊ ಪಾಸ್ಟ್ ಅಲ್ಲಿ ನಾವು ಏನ್ ನೋಡ್ತಿದ್ದೀನಿ ಅಂದ್ರೆ ಓಕೆನಾ, ಮದ್ವೆ ಆಗ್ಬೇಕಾಗಿತ್ತು, ಸಂತೋಷ ಇರ್ಬೇಕಿತ್ತು, ಇನ್ನೇನ್ ಮದ್ವೆ ಮಂಟಪ ಎಲ್ಲ ರೆಡಿ ಆಗ್ಬೇಕಿತ್ತು. ಓಕೆ, ಅಂತ ಪ್ರೀತಿ ಅದು. ಇವ್ರ ಜೊತೆನೆ ಜೀವನ ಅನ್ಕೊಂಡ್ಬಿಟ್ಟಿದ್ರಿ, ಇವ್ರ ಜೊತೆನೆ ಮಕ್ಕಳು, ಮದ್ವೆ, ಎಲ್ಲ ಎಮೋಷನ್ಸ್, ಪ್ಲೇಸ್ ಕೂಡ ಡಿಸೈಡ್ ಮಾಡ್ಬಿಟ್ಟಿದ್ರಿ ಮದ್ವೆ ಆದ್ಮೇಲೆ ಎಲ್ಲಿರ್ಬೇಕು ಓಕೆನಾ. ಸೊ ನಿಮ್ಮ ಆಸ್ತಿ ಎಷ್ಟು ಬರುತ್ತೆ, ನಮ್ಮ ಆಸ್ತಿ ಎಷ್ಟು ಬರುತ್ತೆ, ಯಾವಾಗ ಸರಿಯಾಗಿ ಮದ್ವೆ ಆಗೋಣ ಎಲ್ಲ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ ಇಲ್ಲಿ ಫಸ್ಟ್ ಲವ್ ಅಲ್ಲಿ. ತುಂಬಾ ದೊಡ್ಡ ಜೀವನನೇ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇವರು ನಿಮ್ಮ ಊರಿನವರು, ಇವರು ನಿಮ್ಮ ಫ್ಯಾಮಿಲಿಯವರು, ಇವರು ನಿಮ್ಮ ರಿಲೇಷನ್ ಅವರು, ಅಂದ್ರೆ ಬ್ಲಡ್ ಒಂದ್ ರೀತಿ. ಸೊ ಮಾವ ಅಥವಾ ಇನ್ನೂ ಏನು ಹೇಳ್ತೀವಿ ರಿಲೇಟಿವ್ಸ್ ಅಂತ, ಆ ರೀತಿ ಅಷ್ಟು ಎಲ್ಲರೂ ಒಪ್ಕೊಳ್ತಾರೆ ನಿಮ್ಮ ಮದುವೆಗೆ. ನಿಮ್ಮ ಫ್ಯಾಮಿಲಿ ಅವ್ರು ಒಪ್ಕೊಳ್ತಾರೆ, ಅವ್ರ ಫ್ಯಾಮಿಲಿ ಅವ್ರು ಒಪ್ಕೊಳ್ತಾರೆ, ಸಂಬಂಧಿಕರು ಒಪ್ಕೊಳ್ತಾರೆ. ಇಲ್ಲಿ ಕ್ಯಾಸ್ಟಿಸಮ್ ಏನೂ ಇಲ್ಲ ಓಕೆನಾ. ನೀವು ಎಷ್ಟು ಪ್ರೀತಿಸ್ತಿದ್ದೀರೋ ಅವರು ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಿದ್ದಾರೆ ಅಂತ ನೀವು ಇಲ್ಲಿ ನಂಬ್ತಿದ್ದೀರಾ. ಬಟ್ ಮದುವೆ ಆಗ್ಬೇಕಾಗಿರೋದು ಮಿಸ್ ಆಗಿದೆ. ಈ ಬ್ರೇಕಪ್ಗೆ ಕಾರಣ ನಿಮ್ದಲ್ಲ, ಅವ್ರದ್ದು ಡಿಸಿಷನ್ ಅಂತ ನೋಡ್ತಿದ್ದೀನಿ ನಾನು. ಬಿಕಾಸ್ ಸೆಕೆಂಡ್ ಕಾರ್ಡ್ ಮೇಲೆ ಬ್ರೇಕಪ್ ಆಗಿರೋದಕ್ಕೆ ನೀವು ತುಂಬಾ ಪಾಸಿಟಿವಿಟಿನ ಹಾಕೊಂಡ್ಬಿಟ್ಟಿದ್ದೀರಾ ನಿಮ್ಮ ಲೈಫಲ್ಲಿ. ನಿಮ್ಮ ಕೆರಿಯರ್ ಅಲ್ಲಿ ಸಿಕ್ಕಾಪಟ್ಟೆ ಗ್ರೋ ಆಗ್ಬಿಟ್ಟಿದ್ದೀರಾ ನೀವು. ಈ ನೋವಿಂದ ನೀವು ತುಂಬಾ ವೇಗವಾಗಿ ನಿಮ್ಮ ಕೆರಿಯರ್ ಅಲ್ಲಿ ನುಗ್ತಿದ್ದೀರಾ ಓಕೆನಾ. ಅವ್ರಿಗಿಂತ ಅಂದವಾಗಿ, ಅವ್ರಿಗೆ ಆಲ್ರೆಡಿ ಮದುವೆ ಆಗ್ಬಿಟ್ಟಿದೆ ಅಂತ ನಾನು ನೋಡ್ತಿದ್ದೀನಿ. ಓಕೆ, ಸೊ ಅವ್ರಿಗಿಂತ ಅಂದವಾಗಿ, ಅವ್ರಿಗಿಂತ ಆರೋಗ್ಯವಾಗಿ, ಅವ್ರಿಗಿಂತ ಕರಿಯರ್ ಅಲ್ಲಿ ಚೆನ್ನಾಗಿರ್ಬೇಕು, ಅವ್ರ ಕಣ್ಮುಂದೆನೆ ಚೆನ್ನಾಗಿರ್ಬೇಕು ಅನ್ನೋ ಡಿಸಿಷನ್ ತಗೊಂಡ್ಬಿಟ್ಟಿದ್ದೀರಾ ಇಲ್ಲಿ. ಅದನ್ನ ನೋಡ್ತಿದ್ದೀನಿ ನಾನು. ಓಕೆ, ಸೊ ಯಾಕೆ ನೀವು ಇವರ ಮೇಲೆ ಚಾಲೆಂಜ್ ಮಾಡ್ಕೊಂಡು ಇಷ್ಟು ಸಕ್ಸಸ್ನ ಪಡಿತಿದ್ದೀರಾ, ಇಷ್ಟು ಹ್ಯಾಪಿನೆಸ್ನ ಪಡಿತಿದ್ದೀರಾ, ಅವ್ರಿಗಿಂತ ಚೆನ್ನಾಗಿರೋ ಹುಡುಗನ ಹುಡುಕೋದಕ್ಕೆ ಅಥವಾ ಹುಡುಗಿನ ಹುಡುಕೊಳ್ಳೋದಕ್ಕೆ ಇಷ್ಟು ವೇಗವಾಗಿ ಹೋಗ್ತಿದ್ದೀರಾ. ಪ್ರೆಸೆಂಟ್ ಅಲ್ಲಿ ಇನ್ನೂ ವೇಗವಾಗಿ ಹೋಗ್ತಾನೇ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ ನಾನಲ್ಲಿ. ಪ್ರೆಸೆಂಟ್ ಅಲ್ಲಿ ಅಷ್ಟು ಚೆನ್ನಾಗಿ ಓಕೆನಾ. ಮತ್ತೆ ನ್ಯೂ ಜರ್ನಿ, ನ್ಯೂ ಬಿಗಿನಿಂಗ್, ನ್ಯೂ ಸ್ಟಾರ್ಟ್, ನ್ಯೂ ಲವ್, ನ್ಯೂ ರಿಲೇಶನ್ಶಿಪ್, ಹ್ಯಾಪಿನೆಸ್, ಇದು ಹೋಗಿದ್ದು ಒಳ್ಳೇದಕ್ಕೆ ಅಂತ ನಿರ್ಧಾರ ಮಾಡಿದ್ದೀರಾ ಅಂತ ನಾ ಇಲ್ಲಿ ನೋಡ್ತಿದ್ದೀನಿ. ಸೊ ನೆಕ್ಸ್ಟ್ ಕಾರ್ಡ್ ನೋಡಿ, ಇಲ್ಲಿ 10 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ ಓಕೆನಾ. ಸೊ ಇಲ್ಲಿ ನಿಮ್ಮನ್ನ ಒಬ್ಬ ವ್ಯಕ್ತಿ ಅಬ್ಸರ್ವ್ ಮಾಡ್ತಿದ್ದಾನೆ. ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಇದೆ. ಸೊ ಇವರೇ ನಿಮ್ಮ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀನಿ. ಬಿಟ್ಟೋದವರು, ನಿಮಗೆ ಚೀಟ್ ಮಾಡಿದವರು, ನಿಮಗೆ ಮೋಸ ಮಾಡಿದವರು, ಅಥವಾ ಏನೋ ಕಾರಣಗಳಿಂದ ಅವರಿಂದ ದೂರ ಆಗಿದ್ದೀರಾ. ಅವರು ನಿಮ್ಮ ಸಕ್ಸಸ್ನ, ನಿಮ್ಮ ಪ್ರೀತಿನ, ನಿಮ್ಮ ವಾಟ್ಸಪ್ ಸ್ಟೇಟಸ್ನ, ಫೇಸ್ಬುಕ್ ಫೋಟೋಸ್, ಇನ್ಸ್ಟಾಗ್ರಾಮ್ ಫೋಟೋಸ್ನ ಓಕೆನಾ, ಅದನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ನಿಮ್ಮ ಪ್ರೀತಿ ಅವರಿಗೆ ಗೊತ್ತಾಗಿದೆ ಅಂತ ನಾನು ನೋಡ್ತಿದ್ದೀನಿ. ಸೊ ನೀವು ಪ್ರೀತಿಯಲ್ಲಿದ್ದೀರಾ ಅಥವಾ ಫ್ರೆಂಡ್ಶಿಪ್ ಅಲ್ಲಿ ಇದ್ದೀರಾ, ಒಬ್ಬ ಜೊತೆ ಅಂದ್ರೆ ಒಬ್ಬ ಜೊತೆ ಒಂದಾಗೋದಿಕ್ಕೆ ಕಮಿಟ್ ಆಗ್ತಿದ್ದೀರಾ ಓಕೆನಾ. ಬಟ್ ಅದನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಒಬ್ರು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಅಥವಾ ನೀವೀಗ ಚೂಸ್ ಮಾಡಿರುವಂತಹ ವ್ಯಕ್ತಿ ಲೈಫ್ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಅಂತ ನೋಡ್ತಿದ್ದೀನಿ. ನಿಮ್ಗೆ ಈ ಭಯಗಳು ಮತ್ತೆ ಇಲ್ಲಿ ಇದಾವೆ ಅಂತಾನು ನೋಡ್ತಾ ಇದ್ದೀನಿ ನಾನು ಇಲ್ಲಿ ಓಕೆನಾ. ಇದು ಪ್ರೆಸೆಂಟ್ ಸಿಚುವೇಶನ್ ಅಂಡ್ ಫ್ಯೂಚರ್, ಅಂದ್ರೆ ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಲ್ವಾ, ಅದಕ್ಕೆ ಫ್ಯೂಚರು ಪ್ರೆಸೆಂಟ್ ಮಿಕ್ಸ್ ಇರುತ್ತೆ. ಇದು ಪೂರ ಪ್ರೆಸೆಂಟ್ ಇರುತ್ತೆ, ಇದು ಫುಲ್ ಪಾಸ್ಟ್ ಆಗಿರುತ್ತೆ. ಓಕೆ, ಸೊ ಅದನ್ನ ನೋಡ್ಬೋದು ನಾವಿಲ್ಲಿ ಓಕೆನಾ. ಸೊ ಇಲ್ಲಿ ನೀವು ಸ್ವಲ್ಪ ಮನಿನ, ನಿಮ್ಮ ಕೆರಿಯರ್ ಏನಿತ್ತು ಫಾಸ್ಟ್ ಆಗಿ ನೀವು ಡಿಸಿಷನ್ ತಗೊಂಡು ಸೆಟ್ಲ್ ಆಗಿದ್ರಿ, ಅದರಲ್ಲಿ ಸ್ವಲ್ಪ ತೊಂದರೆಗಳಿಗೆ ಒಳಗಾಗಿದ್ದೀರಾ. ಬಿಕಾಸ್ ಹಾರ್ಟ್ ಚಕ್ರ ಬ್ಲಾಕ್ ಆಗ್ತಿದೆ ನಿಮಗೆ ಈ ರಿಲೇಶನ್ಶಿಪ್ ಕನ್ಫ್ಯೂಷನ್ಸ್ ಅಲ್ಲಿ ಅಂತ. ಸೊ ಒಂದು ಮಾತ್ರ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ನೀವು ಮನಸ್ಸ, ವಾಚ, ಕರ್ಮನ ಯಾರನ್ನ ಪ್ರೀತಿಸಿದಿರೋ ಫಸ್ಟ್ ಲವ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅದನ್ನ ನೀವು ಬಿಡ್ಲೇಬೇಕು. ಬಿಕಾಸ್ 2 ಡೇಟ್ ಆಫ್ ಬರ್ತ್ ಪೀಪಲ್ನ ಅದು ನಂಬರ್ನ
ಟೂ ಅಂದ್ರೆ ಎರಡು ಅಂದಲ್ಲ, ಆ ರೀತಿ ಎರಡು. ಒಂದು ಪೂರ್ತಿ ಸ್ಟ್ರಾಂಗ್ ಲವ್, ಎರಡನೇದು ಮದುವೆ ಆಗುತ್ತೆ ಅಂತ. ಓಕೆನಾ. ಸೊ ಅಥವಾ ನಿಮಗೆ ಗ್ರಹ ಸ್ಥಿತಿಗಳು ಸರಿ ಇಲ್ಲ ಅಂದ್ರೆ 3-4 ಬ್ರೇಕಪ್ಸ್ ಆಗ್ಬೋದು. ಓಕೆನಾ. ಅದನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆನಾ. ಸೊ ನಿಮ್ಮಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇರ್ತವೆ ಅನ್ನೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಫ್ಯೂಚರ್ಗೆ ಬಂದಿರೋದ್ರಿಂದ ನೀವು ಕೆರಿಯರ್ ಲಾಸ್, ಮನಿ ಲಾಸ್, ಓಕೆನಾ, ನೀವೇನ್ ಕೂಡಿಟ್ಟಿದ್ರ ಮನಿ ಅದೆಲ್ಲ ಲಾಸ್ ಆಗುತ್ತೆ. ಓಕೆನಾ. ನಿಮ್ಗೆ ಎವಿಲ್ ಐ ಇದೆ ಇಲ್ಲಿ, ರಾಹು ಪ್ರಾಬ್ಲಮ್ಸ್ ಇದಾವೆ ಇಲ್ಲಿ. ಸೊ ಡಾಗ್ಸ್ ಈ ಕಾರ್ಡ್ ಎಲ್ಲ ರಿವರ್ಸ್ ಬಂದಿದೆ ಅಲ್ವಾ, ಅದಕ್ಕೆ. ಓಕೆನಾ. ಇದು ಮದುವೆ ಆಗೋ ರೀತಿ ಇದೆ ಅಥವಾ ಆಗೋದಿಲ್ಲ ಅನ್ನೋ ರೀತಿ ಇದೆ. ಓಕೆನಾ. ನೀವು ಈ ಮದುವೆನ ಆಗ್ಬೇಕಂದ್ರೆ ತುಂಬಾ ಜನನ ಕನ್ವಿನ್ಸ್ ಮಾಡ್ಬೇಕಾಗಿರುತ್ತೆ ಇಲ್ಲಿ. ನಿಮ್ದು ಅಂತ ಪ್ರೀತಿ ಏನಿಲ್ಲ ಇಲ್ಲಿ, ಜಸ್ಟ್ ಲಾಜಿಕಲ್ ಆಗಿ, ಓಕೆನಾ, ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಓಕೆನಾ, ಪ್ರೀತಿಸ್ತಾ ಇರೋವಂಥದ್ದು. ಬಟ್ ಒಬ್ರ ಅಬ್ಸರ್ವೇಷನ್ ಇದೆ ನಿಮ್ಮ ಪ್ರೀತಿ ಮೇಲೆ, ಒಬ್ಬರ ನಿರ್ಧಾರಕ್ಕೆ ಬಿಟ್ಟಿದ್ದೀರಾ ನಿಮ್ಮ ಪ್ರೀತಿ ಮೇಲೆ. ನಿಮ್ಮ ಮದುವೆ ಆಗ್ಬೇಕಂದ್ರೆ ಒಬ್ಬರ ಪರ್ಮಿಷನ್ ಬೇಕು ಅವರ ಫ್ಯಾಮಿಲಿ ಕಡೆಯಿಂದ ಅಂತ. ಓಕೆನಾ. ಆ ರೀತಿ ಬಂದಿದೆ ಕಾರ್ಡ್ಸ್ ಫ್ಯೂಚರು ಈಗ. ಓಕೆನಾ. ಸೊ ಒಂದು ಸ್ಟ್ರಾಂಗ್ ಲವ್ ಮುಗ್ದೋಗಿ ತುಂಬಾ ಚೆನ್ನಾಗಿ ನೀವು ಸೆಲ್ಫ್ ಲವ್ ಮಾಡ್ಕೊಂಡು ಮತ್ತೆ ಈಗ ಕನ್ಫ್ಯೂಷನ್ ಅಲ್ಲಿದ್ದೀರಾ ಅನ್ನೋದು ಮಾತ್ರ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಓಕೆನಾ. ಈ ವ್ಯಕ್ತಿಯಿಂದ ನಿಮಗೆ ಏನೆಲ್ಲ ಡೌಟ್ಸ್ ಇದೆ ಅದನ್ನ ನೀವು ಟ್ಯಾರೋಟ್ ಇಂದ ಕ್ಲಿಯರ್ ಮಾಡ್ಕೋಬಹುದು. ಇಂಡಿವಿಜುವಲ್ ಆಗಿ 2 ಆಫ್ ಡೇಟ್ ಆಫ್ ಬರ್ತ್ ಪೀಪಲ್ ಅಲ್ಲಿ ಈ ರೀತಿ ಒಂದು ಲವ್ ಸ್ಟೋರಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಇವತ್ತು ಟ್ಯಾರೋಟ್ ಗೈಡ್ ಮಾಡ್ತಿದೆ. ಎಸ್, ಥ್ಯಾಂಕ್ ಯು. ಸೊ ಯಾರು 3, 12, 21 and 30 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳ ಲವ್ ರಿಲೇಶನ್ಶಿಪ್ ರೀಡಿಂಗ್ ನೋಡೋಣ. ಸೊ ಎಸ್, ಇಲ್ಲಿ 6 ಆಫ್ ಕಪ್ಸ್ ಬಂದಿದೆ. ಓಕೆ. ಸೊ ಸ್ವಲ್ಪ ಸ್ಟ್ರಾಂಗ್ ಆಗಿ ವಾವ್ 6 ಆಫ್ ಪೆಂಟಿಕಲ್ 6 ಅನ್ನೋ ನಂಬರ್ ಬರ್ತಿದೆ ನಿಮಗೆ ಇಲ್ಲಿ. ತುಂಬಾ ವಾವ್, ಸೂಪರ್. ಸೊ ಇಲ್ಲಿ ನೋಡಿ, ಎಲ್ಲ ಪಾಸಿಟಿವ್ ಕಾರ್ಡ್ಸ್ ಬಂದ್ಬಿಟ್ಟಿದೆ ನಿಮಗೆ. ಬಟ್ ಇದು ಏನ್ ಹೇಳ್ತೀನಿ ಅಂದ್ರೆ, ನಿಮ್ಗೆ ಒಂದು ಬ್ಯೂಟಿಫುಲ್ ಲವ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ನಿಮ್ಮ ಚೈಲ್ಡ್ಹುಡ್ ಅಲ್ಲಿ, ನಿಮ್ಮ ಜಸ್ಟ್ ಸ್ಕೂಲ್ ಮುಗಿದು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಒಂದು ಲವ್ ಸ್ಟಾರ್ಟ್ ಆಗಿದೆ. ಓಕೆನಾ. ನೀವು ಎಷ್ಟು ಪ್ರೀತಿಸ್ತಿದ್ದೀರೋ ಅವರು ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಿದ್ದಾರೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ. ತುಂಬಾ ಈಸಿಯಾಗಿ ಸಿಕ್ಕಿರೋ ಅಂತಹ ಲವ್ ಇದು. ಓಕೆನಾ. ಇಲ್ಲಿ ಏನಾಗಿದೆ ಅಂದ್ರೆ, ನೀವು ಕೆರಿಯರ್ ಬಗ್ಗೆ, ಅವರು ಕೆರಿಯರ್ ಬಗ್ಗೆ, ಇಬ್ಬರ ದಾರಿನೂ ಒಂದೇ, ಅಡ್ರೆಸ್ ಒಂದೇ, ಬಟ್ ದಾರಿಗಳು ಬೇರೆ ಅನ್ನೋ ರೀತಿ. ಓಕೆನಾ. ಸೊ ಮನಿ ವಿಚಾರದಲ್ಲಿ, ಕೆರಿಯರ್ ವಿಚಾರದಲ್ಲಿ, ಬಿಸ್ನೆಸ್ ಅಲ್ಲಿ, ಸೊ ಸ್ಟಡಿದಲ್ಲಿ ನೀವು ಬ್ಯುಸಿ ಇದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ಸೊ ಏಸ್ ಆಫ್ ಕಪ್ಸ್ ಹೇಳೋ ಪ್ರಕಾರ ಏನ್ ಹೇಳುತ್ತಂದ್ರೆ, ನಿಮ್ಮ ಇಬ್ಬರಿಗೂ ಇಲ್ಲಿ ಕಪ್ಸ್ ಇದೆ, ಇಲ್ಲಿ ಕಪ್ಸ್ ಇದೆ. ಓಕೆನಾ. ಇವರು ಏನು ಗೊತ್ತಿದ್ರು ನಿಮ್ಗೆ, ಬಟ್ ನೀವು ಅವ್ರ ಬಗ್ಗೆ ಪ್ರೀತಿ ಆಯ್ತು, ಬಟ್ ನೀವು ತುಂಬಾ ಬ್ಯುಸಿ ಆಗ್ಬಿಟ್ಟಿದೆ ಲೈಫ್ ಅಲ್ಲಿ. ಬಟ್ ಸಡನ್ ಆಗಿ ನೀವು ಒಂದು ಮ್ಯಾರೇಜ್ ಸ್ಟೇಜ್ಗೆ ಬಂದಾಗ ನಿಮ್ಗೆ ಇವರಿಂದಾನೇ ನಿಮ್ಗೆ ಪ್ರೀತಿ ಬರೋ ಚಾನ್ಸಸ್ ಇದೆ. ಅಂದ್ರೆ ಬಿಟ್ಟು ಹೋದವರು ನಿಮ್ಮ ಪ್ರೀತಿ ಮತ್ತೆ ವಾಪಸ್ ಬರೋ ಚಾನ್ಸ್ ಇದೆ, ಮದ್ವೆ ಆಗೋ ಚಾನ್ಸ್ ಇದೆ. ಇಲ್ಲಿ ನಿಮ್ಗೆ ಏನ್ ನೋಡ್ಬೋದು ಅಂದ್ರೆ, ನಿಮ್ಮ ಕೆರಿಯರ್ ಸಕ್ಸಸ್ ಇದೆ, ನಿಮ್ಮ ರಿಲೇಶನ್ಶಿಪ್ ಸಕ್ಸಸ್ ಇದೆ ಅಂತ ಡಬ್ಲ್ಯೂ ವಿನ್ ಬಂದಿದೆ. ಓಕೆನಾ. ಅದನ್ನ ನೋಡ್ತಾ ಇದ್ದೀನಿ ನಾನಿಲ್ಲಿ. ಓಕೆನಾ. ಸೊ ಇದು ಪಾಸ್ಟ್, ಇದು ಪ್ರೆಸೆಂಟ್, ಫ್ಯೂಚರ್ ಇದು. ಓಕೆ. ಸೊ ಏನಂದ್ರೆ, ನಿಮ್ಮ ಹಳೆ ಪ್ರೀತಿ ನಿಮ್ಮ ಫ್ಯೂಚರ್ ಅಲ್ಲಿ ನಿಮ್ಗೆ ಇವಾಗ ಮದ್ವೆ ಆಗುವಂತಹ ಚಾನ್ಸಸ್ ಕೊಟ್ಟಿರುವಂತದ್ದು. ಗೊತ್ತಿರೋ ಅವರೇ, ನಿಮ್ಮ ಚೈಲ್ಡ್ಹುಡ್ ಫ್ರೆಂಡು, ನಿಮ್ಮ ಸ್ಕೂಲ್ ಮೇಟು, ನಿಮ್ಮ ಊರಿನ ಫ್ರೆಂಡು, ನಿಮ್ಮ ರಿಲೇಟಿವ್ ಫ್ರೆಂಡು ಅಂತ ಹೇಳ್ಕೊಳ್ಳೋ ಅಂತಹ ಬ್ರೇಕಪ್ ಏನೂ ಆಗಿಲ್ಲ. ಜಸ್ಟ್ ಒಂದು ಬ್ಯುಸಿ ನಿಮ್ಮ ಲೈಫ್ದು. ಓಕೆನಾ. ನಿಮ್ಮ ಸ್ಕೂಲ್ ಮೇಟ್ ಆಗಿರ್ಬೋದು, ನ್ಯೂ ಸ್ಟಾರ್ಟ್ ನಿಮ್ಮ ಟೀನೇಜ್ ಅಲ್ಲಿ ಏನ್ ಲವ್ ಸ್ಟಾರ್ಟ್ ಆಗಿದೆ ಅದು. ಓಕೆನಾ. ಸೊ ಅಂತಹ ಎಮೋಷನ್ನೇ ನಿಮ್ಗೆ ಬರ್ಬೋದು ಅಂತ ನೋಡ್ತಿದ್ದೀನಿ. ಬಟ್ ಅದೇ ಕ್ವಾಲಿಟೀಸ್ ಇರುವಂತಹ ವ್ಯಕ್ತಿ ನಿಮ್ಗೆ ಬರ್ಬೋದು ಲೈಫಲ್ಲಿ ಅಂತ ನಾನು ನೋಡ್ತಿದ್ದೀನಿ. ಇಲ್ಲಿ ಯಾವುದೇ ತುಂಬಾ ಗಾಢವಾದ ಬ್ರೇಕಪ್ಸ್ ಇಲ್ಲ. ಬಿಟ್ಟೋದವ್ರು ಸಹ ವಾಪಸ್ ಬರ್ತಾರೆ 3 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳ ಲೈಫಲ್ಲಿ. ಓಕೆ. ಸೊ ನಿಮ್ದು ಹೆಲ್ಪಿಂಗ್ ಹ್ಯಾಂಡ್, ನೀವು ತುಂಬಾ ಮನಿನ ಟ್ರ್ಯಾಕ್ ಮಾಡ್ತೀರಾ. ಓಕೆನಾ. ಹೆಲ್ಪ್ ಮಾಡ್ತೀರಾ, ಬಡವರಿಗೆ ಸಮಾನವಾಗಿ ಹಂಚ್ತೀರಾ ಪ್ರೀತಿನ. ಅವ್ರು ನಿಮ್ಮನ್ನ ತುಂಬಾ ಪ್ರೀತಿಸಿ ಮನಸ್ಸಲ್ಲಿ ಹಾಗೆ ಇಟ್ಕೊಂಡಿರ್ಬೋದು. ಒಂದಲ್ಲ ಒಂದಿನ ಸಮಾನತೆ ಕೊಡ್ತೀರಾ, ಅವ್ರ ಪ್ರೀತಿಗೆ ನ್ಯಾಯ ಕೊಡ್ತೀರಾ, ಅಥವಾ ನಿಮ್ಮ ಪ್ರೀತಿಗೆ ನ್ಯಾಯ ಸಿಗುತ್ತೆ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ. ಎಮೋಷನ್ ಕಪ್, ನೀವು ಯಾವ ರೀತಿ ಹುಡುಗ ಬೇಕನ್ಕೊಳ್ತೀರೋ ಅಥವಾ ಯಾವ ರೀತಿ ಹುಡುಗಿ ಬೇಕನ್ಕೊಳ್ತೀರೋ ಅದೇ ಹುಡುಗಿನ ಹೇಗಾದ್ರೂ ಯೂನಿವರ್ಸ್ ನಿಮಗೆ ಕನೆಕ್ಟ್ ಮಾಡುತ್ತೆ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ. ನಿಮ್ಮ ಕೈಯಾರೆ ನಿಮ್ಮ ಪ್ರೀತಿನ ನೀವೇ ಸ್ವಂತ ಮಾಡ್ಕೊಳ್ತೀರಾ ಅಂತ. ಓಕೆನಾ. ವ್ಯಕ್ತಿ ಬದಲಾಗ್ಬೋದು, ಬಟ್ ನೀವು ಒಂದು ಕ್ಯಾರೆಕ್ಟರ್ಗೆ, ಒಬ್ಬ ಮನಸ್ಥಿತಿಗೆ ಅಟ್ರಾಕ್ಟ್ ಆಗ್ತೀರಾ. ಓಕೆನಾ. ಆ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಆಗ್ತಾರೆ ಅಂತ ಇಲ್ಲಿ ಟ್ಯಾರೋಟ್ ಹೇಳ್ತಿದೆ. ಓಕೆ. ನಿಮ್ಗೆ ಮ್ಯಾರೇಜ್ ವಿಷಯದಲ್ಲಿ ಯಾವುದೇ ತೊಂದರೆ ಇಲ್ಲ. ಇವರೇ ಬರ್ಬೋದು, ಅಥವಾ ಅಂತ ಕ್ವಾಲಿಟೀಸ್ ಇರುವಂತಹ, ಅಂತ ಕ್ಯಾರೆಕ್ಟರು, ಅಂತ ಸ್ಮೈಲ್ ಇರುವಂತಹ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಆಗ್ತಾರೆ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. 3 ಡೇಟ್ ಆಫ್ ಬರ್ತ್ ಅವರ ಲವ್ ರಿಲೇಶನ್ಶಿಪ್
ಡೇಟ್ ಆಫ್ ಬರ್ತ್ ಅವರ ಲವ್ ರಿಲೇಶನ್ಶಿಪ್ನ ಸೊ ಜನರಲ್ ರೀಡಿಂಗ್ ಇದಾಗಿರುತ್ತೆ. ಥ್ಯಾಂಕ್ ಯು. 4, 13 ಅಂಡ್ 22 ಹಾಗೆ 31 ಈ ಡೇಟ್ ಆಫ್ ಬರ್ತ್ ಅಲ್ಲಿದ್ದೀರಾ ಅವ್ರಿಗೆ 1 ಮಿನಿಟ್ ಲವ್ ರಿಲೇಶನ್ಶಿಪ್ ಬಗ್ಗೆ ರೀಡಿಂಗ್ ಆಗಿರುತ್ತೆ. ಎಸ್ ನೋಡೋಣ. ಸೊ ಬೇಗ ಕನೆಕ್ಟ್ ಆಗಿ ಟ್ಯಾರೋಟ್ ನಿಮಗೆ ಏನು ಗೈಡ್ ಮಾಡುತ್ತೆ ಅಂತ ನೋಡೋಣ ನಾವು ಇವತ್ತು. ಸೊ ವಾವ್, ಸೊ ಇಲ್ಲಿ ನೋಡಿ, ನೈಟ್ ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ. ಓಕೆನಾ, ಅಂದ್ರೆ ಇಲ್ಲಿ ಏನ್ ಹೇಳುತ್ತಂದ್ರೆ ಸೊ ನಿಮ್ಗೆ ಸಿಗಬೇಕಾದಂತಹ ಪ್ರೀತಿ, ನೀವು ಇಷ್ಟಪಟ್ಟ ಪ್ರೀತಿ ನಿಮ್ಗೆ ಸಿಕ್ಕಿಲ್ಲ. ಓಕೆ, ಸೊ ನಿಮ್ಗೆ ಒಂದು ಐಡಿಯಾ ಇದೆ ಇಂತಹ ಕ್ಯಾರೆಕ್ಟರ್ ಇರುವಂತವ್ರು, ಇಂಥ ಕ್ವಾಲಿಟೀಸ್ ಇರುವಂತವ್ರು, ಇಂತಹ ಗುಣಗಳಿರುವಂತವ್ರು, ಈ ವ್ಯಕ್ತಿನ ನನಗೆ ಬೇಕು ಅಂತ ನೀವು ಡಿಸೈಡ್ ಆಗಿದ್ರಿ. ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತಹ ವ್ಯಕ್ತಿ ಇಲ್ಲಿ ನಿಮಗೆ ಮಿಸ್ ಆಗಿದ್ದಾರೆ ಪಾಸ್ಟ್ ಅಲ್ಲಿ ಅಂತ ನೋಡ್ತಿದ್ವಿ. ಇಲ್ಲೇನು ಯಾವುದೇ ಲವ್ ಸ್ಟೋರಿ ನಡೆದಿಲ್ಲ. ಓಕೆನಾ, ನೀವು ನಿರ್ಧಾರ ತೆಗೆದುಕೊಳ್ಳದೆ ಇರುವಂತದ್ದೇ ಆಗಿರ್ಬೋದು ಮುಂದೆ ಹೋಗಿ, ಅಥವಾ ಅವರ ಏನು ನಿಮ್ಗೆ ಪ್ರೀತಿನ ತೋರಿಸೋದಿಕ್ಕೆ ಅಥವಾ ನಿಮ್ಗೆ ಪ್ರಪೋಸ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದನ್ನ ನೀವು ಅಬ್ಸರ್ವ್ ಮಾಡದೇ ಇರುವಂತದ್ದು, ನೆಗ್ಲೆಕ್ಟ್ ಮಾಡಿರುವಂತದ್ದು. ಓಕೆನಾ, ಅಥವಾ ನಿಮ್ಗೆ ಇಷ್ಟ ಆಗಿರೋರ ಬಗ್ಗೆ ನೀವು ಒಂದು ಪ್ರೀತಿನ ಹೇಳೋದ್ರಲ್ಲಿ, ಅಥವಾ ನೀವು ನಿಮ್ಮ ಪ್ರೀತಿಸ್ತಿದ್ದೀರಾ ಅಂತ ಅವ್ರಿಗೆ ಮೆಸೇಜ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಇಲ್ಲಿ ಲವ್ ಸ್ಟೋರಿ ನಡೆದಿಲ್ಲ. ಓಕೆನಾ, ಪ್ರೀತಿ ಇದ್ರೂನು ಪ್ರೀತಿ ಓಕೆನಾ ಅಲ್ಲಿ ಸ್ಟಾರ್ಟ್ ಆಗಿಲ್ಲ ಅನ್ನೋದನ್ನ ನಾನು ನೋಡ್ತಿದ್ದೀನಿ ಪಾಸ್ಟ್ ಅಲ್ಲಿ. ಓಕೆನಾ, ಪ್ರೆಸೆಂಟ್ ಕಾರ್ಡ್ ಬಂದು 4 ಆಫ್ ಕಪ್ಸ್ ರಿವರ್ಸ್ ಬಂದಿದೆ ಈ ಕಾರ್ಡ್. ಓಕೆನಾ, ನೀವು ಏನೋ ಒಂದು ಎಮೋಷನ್ ಮಿಸ್ ಮಾಡ್ಕೊಂಡಿದ್ರಿ ಪ್ರೀತಿನ, ಬಟ್ ಇಲ್ಲೊಂದು ಅರೇಂಜ್ ಮ್ಯಾರೇಜ್ ಸ್ಟಾರ್ಟ್ ಆಗಿದೆ ನಿಮ್ಗೆ. ಓಕೆನಾ, ಅರೇಂಜ್ ಮ್ಯಾರೇಜ್ ಅದು ನಿಮ್ಗೆ ತುಂಬಾ ಪರ್ಫೆಕ್ಟ್ ಆಗಿ ಓಕೆ ಆಗಿದೆ ಅಂತ ನಾನು ನೋಡ್ತಿದ್ದೀನಿ. ಅಥವಾ ಬೇರೆ ಒಂದು ಪ್ರೀತಿ ಸಿಕ್ಕಿದೆ. ಈ ಪ್ರೀತಿ ಬಗ್ಗೆ ನೀವು ಆಕ್ಷನ್ ತಗೊಳ್ದೇ ಇರೋದು ನಿಮ್ಮ ಪಾಸ್ಟ್ ತಪ್ಪಾದ್ರೆ, ಸೆಕೆಂಡ್ ಅಲ್ಲಿ ನಿಮ್ಗೆ ಮಿಸ್ ಆಗಿರುವಂತಹ ಅಂತದ್ದೇ ಇನ್ನೊಂದು ಪ್ರೀತಿ, ಒಂದು ತಾನಾಗೆ ಬಂದಂತಹ ಪ್ರೀತಿ, ತಾನಾಗೆ ಬಂದಂತಹ ಮದುವೆ ಪ್ರಪೋಸಲ್, ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಅಥವಾ ಗೊತ್ತಿರೋರು ನ್ಯೂ ಪರ್ಸನ್ ಇಂದ ನಿಮ್ಗೆ ಒಂದು ಅವಕಾಶ, ಒಂದು ಪ್ರೀತಿ ಬಂದಿದೆ ಅಂತ. ಸೊ ನೀವು ಮಿಸ್ ಮಾಡಿರೋದಕ್ಕೆ ವರಿ ಆಗಿದ್ದೀರಾ ಅಂತ ಇಲ್ಲಿ ಬಂದಿದೆ. ಅಂದ್ರೆ ಸೊ ನಾನು ಆ ವ್ಯಕ್ತಿನ ಪ್ರೀತಿ ಮಾಡ್ಬೇಕಾಗಿತ್ತು, ನನ್ನ ಪ್ರೀತಿನ ಹೇಳ್ಬೇಕಾಗಿತ್ತು, ಅವ್ರು ಮೀಟ್ ಮಾಡೋಣ ಅಂದಾಗ ಮೀಟ್ ಮಾಡ್ಬೇಕಾಗಿತ್ತು, ಅಥವಾ ಅವರು ಮೆಸೇಜ್ ಮಾಡಿದಾಗ ನಾನು ರಿಪ್ಲೈ ಮಾಡಿ ಒಂದು ಬ್ಯೂಟಿಫುಲ್ ಕನ್ವರ್ಷನ್ ನಡೆಸಿ ಪ್ರೀತಿನ ಸ್ಟಾರ್ಟ್ ಮಾಡಬೇಕಿತ್ತು. ಹಾಗೆ ಇದ್ದು ನನ್ನ ತಪ್ಪಾಯ್ತು ಅಂತ ನೀವು ಇಲ್ಲಿ ಸ್ವಲ್ಪ ವರಿ ಆಗುವಂತಹ ಟೈಮ್ಗೆ ನಿಮ್ಗೆ ಒಂದು ಮ್ಯಾರೇಜ್ ಪ್ರಪೋಸಲ್ ಬಂದಿದೆ ಅಂತ ನಾನು ಪ್ರೆಸೆಂಟ್ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಇದು ಪ್ರೆಸೆಂಟ್ ಅಂಡ್ ಫ್ಯೂಚರ್ ಮಿಕ್ಸ್ ಇರುತ್ತೆ. ಓಕೆನಾ, ನಿಮ್ಗೆ ನೀವು ಮೋಸ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರೀತಿಸಿರೋ ವ್ಯಕ್ತಿನ, ನಿಮ್ಮ ಸೋಲ್ಮೇಟ್ನ ನಿಮ್ಮ ಕೈಯಾರೆ ನೀವು ಮೋಸ ಮಾಡ್ಕೊಂಡಿದ್ದೀರಾ, ನಿಮ್ಮ ಎಮೋಷನ್ಸ್ಗೆ ಮೋಸ ಆಗಿದೆ ಇಲ್ಲಿ. ಓಕೆನಾ, ದುಡುಕು ನಿರ್ಧಾರ ತಗೊಂಡಿದ್ದೀರಾ, ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು. ಅವ್ರು ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡ್ಬೇಕಾಗಿತ್ತು. ಓಕೆನಾ, ಸ್ವಲ್ಪ ಅವ್ರ ಬಗ್ಗೆ ಕೇರ್ ಮಾಡ್ಬೇಕಾಗಿತ್ತು. ಓಕೆನಾ, ಸೊ ಅಥವಾ ಪ್ರೀತಿ ಅನ್ನೋದು ಅಂತ ಹೇಳಿ ಅವ್ರಿಗೆ ಟೈಮ್ ಕೊಡದೆ, ಕೇರ್ ಕೊಡದೆ ನಾನೇ ತಪ್ಪು ಮಾಡಿದೆ. ಓಕೆನಾ, ಸೊ ನೀವು ಅವ್ರಿಗೆ ಮಾತ್ರ ಪ್ರಪೋಸ್ ಮಾಡಿದ್ರಿ ಅನ್ಕೊಳ್ಳಿ. ಓಕೆನಾ, ಆದ್ಮೇಲೆ ಅವರು ಕೇಳ್ದಷ್ಟು ಪ್ರೀತಿ ಅಲ್ಲದೆ ಇದ್ರು ಸ್ವಲ್ಪ ಟೈಮ್ ಕೊಡ್ಬೇಕಾಗಿತ್ತು, ಅವ್ರ ಬಗ್ಗೆ ಸ್ವಲ್ಪ ಕೇರ್ ಮಾಡ್ಬೇಕಾಗಿತ್ತು. ಅದ್ಯಾವುದು ಮಾಡದೇ ಇರೋದ್ರಿಂದ ಅವರು ದೂರ ಆಗಿದ್ದಾರೆ. ಓಕೆನಾ, ಇಲ್ಲಿ ಇನ್ನು ಮದ್ವೆ ಅನ್ನೋದಾಗ್ಬೇಕು ಅಂತ ಆಗಿದ್ದೀರಾ, ಅಥವಾ ಈಗ ಇನ್ನು ಹೇಗಿದ್ರು ಹೀಗೆ ಇರೋದಕ್ಕಾಗೋದಿಲ್ಲ, ಲವ್ ಮಾಡ್ಬೇಕು ಅಂತ ಲವ್ ಅಲ್ಲಿ ಇದ್ದೀರಾ ಅಂತ ನಾನು ನೋಡ್ತಿದ್ದೀನಿ. ಬಟ್ ನಿಮ್ಗೆ ನೀವೇ ಮೋಸ ಮಾಡ್ಕೊಂಡಿದ್ದೀರಾ. ನಿಮ್ಮ ಅಲ್ಲಿ ಆ ಪೇನ್ ಹಾಗೆ ಇದೆ. ನೀವು ನಿಮಗೆ ಮಾತ್ರ ಮೋಸ ಮಾಡ್ಕೊಂಡಿಲ್ಲ, ನಿಮ್ಮ ಸೋಲ್ಗೆ ಮೋಸ ಮಾಡ್ಕೊಂಡಿದ್ದೀರಾ, ನಿಮ್ಮ ಎಮೋಷನ್ಸ್ಗೆ ಮೋಸ ಮಾಡ್ಕೊಂಡಿದ್ದೀರಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ನಿಮ್ಮ ಸೋಲ್ಮೇಟ್ ಬಗ್ಗೆ ನೀವು ಇಲ್ಲಿ ಯಾವುದೇ ಆಕ್ಷನ್ ತಗೊಂಡಿಲ್ಲ, ಸರಿಯಾಗಿ ನೋಡ್ಕೊಂಡಿಲ್ಲ ಅಲ್ವಾ. ಸೊ ಇವಾಗ ನಾವು ಒಂದು ಗಿಡ ತಂದು ಬೆಳೆಸ್ತೀವಿ, ಅದಕ್ಕೆ ಸರಿಯಾಗಿ ನೀರು ಹಾಕಿಲ್ಲ, ಅದನ್ನ ಸರಿಯಾಗಿ ಬಿಸಿಲಿಗೆ ಇಟ್ಟಿಲ್ಲ, ನೋಡ್ಕೊಂಡಿಲ್ಲ ಅಂದ್ರೆ ಅದು ಹೇಗಿರುತ್ತೆ. ನಿಮ್ಮ ಪ್ರೀತಿ ಹಾಗೆ. ಓಕೆನಾ, ನಿಮ್ಗೆ ಒಂದು ಬ್ಯೂಟಿಫುಲ್ ಲೈಫ್ ಇತ್ತು, ಬಟ್ ನಿಮ್ಮ ಕೈಯಾರೆ ನೀವು ಅದನ್ನ ಹಾಳು ಮಾಡ್ಕೊಂಡಿದ್ದೀರಿ, ನಿಮ್ಗೆ ನೀವೇ ಮೋಸ ಮಾಡ್ಕೊಂಡಿದ್ದೀರಿ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ, ಸೊ ಅದನ್ನ ನೋಡ್ಬೋದು ನಾವು ಇವತ್ತು ಇಲ್ಲಿ. ಇದು ಪಾಸ್ಟ್, ಇದು ಪ್ರೆಸೆಂಟ್, ಫ್ಯೂಚರ್ ಆಗಿರುತ್ತೆ. ಸೊ ಇದು 4 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. 4 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳ ಒಂದು ಎನರ್ಜಿಗೆ ಇದು ಮ್ಯಾಚ್ ಆಗಿ ಈ ರೀತಿ ಕಾರ್ಡ್ಸ್ ಬಂದಿರುತ್ತೆ. ಎಸ್, ಥ್ಯಾಂಕ್ ಯು. 5, 14 ಅಂಡ್ 23 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳಿದ್ದೀರಾ. ನಿಮ್ಗೆ ಲವ್ ಅಂಡ್ ರಿಲೇಶನ್ಶಿಪ್ ಬಗ್ಗೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ರೀಡಿಂಗ್ ಏನಿದೆ ಅಂತ ನೋಡೋಣ. ನಿಮ್ಮ ಪಾಸ್ಟ್ ಇಷ್ಟು ವೆಯ್ಟ್ ಮಾಡ್ತಿದ್ದೀರಾ ನೀವು. ಓಕೆ, ಚೆನ್ನಾಗಿ ಈ ಕಾರ್ಡ್ ಅನ್ನಿಸ್ತಿದೆ. ಯಾ, ಬ್ಯೂಟಿಫುಲ್. ಸೊ ಇಲ್ಲಿ ನೋಡಿ, ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಲವ್ ರಿಲೇಶನ್ಶಿಪ್ ರೀಡಿಂಗ್ ಇದಾಗಿದೆ. ಓಕೆ, ಸೊ ಜಸ್ಟ್ ರಿಲ್ಯಾಕ್ಸ್. ನೋಡಿ, ಇಲ್ಲಿ ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸ್ ಇದೆ ನಿಮ್ಮ ಲೈಫಲ್ಲಿ. ಡಾಗ್ಸ್ ಇದ್ದವು, ನೀವೊಬ್ಬ ಮಗುನ ನೋಡ್ಕೊಳ್ತಿದ್ರಿ ಪಾಸ್ಟ್ ಅಲ್ಲಿ,
ಸೊ ಅಣ್ಣ ಮಗ ಮಗಳು, ಅಕ್ಕ ಮಗ ಮಗಳು, ಅಥವಾ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮಕ್ಕಳು ನಿಮ್ಮ ಊರಲ್ಲಿ. ಓಕೆನಾ? ನಿಮ್ಮ ಪ್ರೀತಿ ಏನಿದೆ ಪಾಸ್ಟ್ ಪ್ರೀತಿ ಅಂದ್ರೆ ಸ್ಟಾರ್ಟಿಂಗ್ ಲವ್ ಅಂತ, ಫಸ್ಟ್ ಲವ್ ಅಂತ ಏನ್ ಹೇಳ್ತೀವಿ, ಮೂರನೇ ಒಬ್ಬ ವ್ಯಕ್ತಿಯ ಕಾರಣದಿಂದ ಅದು ಬ್ರೇಕಪ್ ಆಗಿದೆ. ಓಕೆ, ಅದು ಮುರಿದು ಹೋಗಿದೆ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ತುಂಬಾನೇ ಅಟ್ರಾಕ್ಷನ್ ಇತ್ತು, ತುಂಬಾನೇ ಲವ್ ಇತ್ತು. ಓಕೆನಾ? ನಿಮ್ದು ಒಂದು ಹದಿಹರೆಯದ ವಯಸ್ಸು ಆಗ. ಓಕೆನಾ? ನಿಮ್ಗೆ ಆ ಪ್ರೀತಿ ಮುಗ್ದೋಗಿರೋದ್ರಿಂದ ನಿಮ್ಗೆ ತುಂಬಾನೇ ನೋವು ಪಟ್ಟಿದ್ದೀರಾ. ನೀವು ಸ್ಟಡೀಸ್ ಅಲ್ಲಿ ತುಂಬಾನೇ ಲಾಸ್ ಆಗಿದ್ದೀರಾ. ಓಕೆನಾ? ತುಂಬಾ ಕೆರಿಯರ್ ಬಗ್ಗೆ ಫೋಕಸ್ ಮಾಡೋಕೆ ಆಗಿಲ್ಲ. ಅದನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಸೊ ಅಂದ್ರೆ ಪಾಸ್ಟ್ ಅಲ್ಲಿ ಇಲ್ಲಿ ಪಾಸ್ಟ್ ಅಲ್ಲಿ ಮ್ಯಾಚಿಂಗ್ಸ್ ಕೆಲವು ಡೇಟ್ ಆಫ್ ಬರ್ತ್ ಮಾತ್ರ ಆಗಿದೆ ಇಲ್ಲಿ. ಬಟ್ 5 ಡೇಟ್ ಆಫ್ ಬರ್ತ್ 14th ಅಂಡ್ 23 ಈ ಡೇಟ್ ಆಫ್ ಬರ್ತ್ ವ್ಯಕ್ತಿಗಳಿಗೆ ನೋ ಅಂತ ಬರ್ತಿದೆ. ಏನಿದು ಚೈಲ್ಡ್‌ಹುಡ್ ಲವ್ ಸ್ಟೋರಿ, ನಿಮ್ಮ ಟೀನೇಜ್ ಸ್ಟಾರ್ಟಿಂಗ್ ಲವ್ ಸ್ಟೋರಿ, ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸ್ ಇಂದ ಬ್ರೇಕಪ್, ಮೂರನೇ ವ್ಯಕ್ತಿಯಿಂದ, ಅದು ಅವರ ತಂದೆ ಆಗಿರಬಹುದು ಅಥವಾ ಅವ್ರನ್ನ ಪ್ರೀತಿಸ್ತಿರೋ ಇನ್ನೊಬ್ಬರು ಆಗಿರಬಹುದು. ಓಕೆನಾ? ಅದು ನೋಡ್ತಿದ್ದೀನಿ ನಾನಿಲ್ಲಿ. ಓಕೆ, ನಿಮ್ಗೆ ರಾಹು ದೋಷ ಇದೆ. ಓಕೆನಾ? ರಾಹು ಗ್ರಹನ ಎನರ್ಜೈಸ್ ಮಾಡ್ಕೋಬೇಕಾಗಿದೆ ನೀವು ಅಂತಾನು ನೋಡ್ತಾ ಇದ್ದೀನಿ ಇಲ್ಲಿ. ನಿಮ್ಗೆ ಮನಿ ಲೋ ಇತ್ತು, ಅಂದ್ರೆ ಅದೃಷ್ಟ ಸ್ವಲ್ಪ ಕಡಿಮೆ ಇತ್ತು ಮ್ಯಾರೇಜ್ ಎನರ್ಜಿ ಅಲ್ಲಿ ಅವಾಗ. ಅದರಿಂದಾನೇ ನೋಡಿ ನಿಮ್ಗೆ ಪ್ರೆಸೆಂಟ್ ಅಲ್ಲಿ ಲವ್ ಮತ್ತೊಂದು ಸಿಗೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ದ ಲವರ್ ಕಾರ್ಡ್ ರಿವರ್ಸ್ ಬಂತು. ಸಿಗ್ಬೇಕಾಗಿರೋ ಪ್ರೀತಿ ದೂರ ಆದ ತಕ್ಷಣ ನಿಮ್ಗೆ ಇನ್ನೊಂದು ಪ್ರೀತಿ ಸಿಗೋದು ತುಂಬಾನೇ ಡಿಲೇ ಆಯ್ತು ಅಂತ 6 ಇಯರ್ಸ್ ಹಿಡಿತು ಅಂತ ನಾನು ನೋಡ್ತಾ ಇದ್ದೀನಿ. ಓಕೆನಾ? ನಿಮ್ಮ ನಿಮ್ಗೆ ನೀವು ಲವ್ ಅನ್ನೋದಕ್ಕಿಂತ ಲವ್ ಇಲ್ದೇನೆ ತುಂಬಾ ಜಾಸ್ತಿ ದಿನ ಇದ್ದೀರಾ. ಬೇರೆಯವ್ರನ್ನ ಪ್ರೀತಿ ನೋಡ್ಕೊಂಡು ಹಾಗೆ ಕಾಲ ಕಳೆದ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಇಲ್ಲಿ ಪ್ರೀತಿ ಯಾವಾಗ ಸಿಕ್ಕಿಲ್ಲ, ನೀವು ಯಾರನ್ನೂ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಅಥವಾ ಅವರು ನಿಮ್ಮನ್ನ ಯಾರು ಇಷ್ಟಪಡೋದಕ್ಕೆ ಒಂದು ಕನ್ವರ್ಷನ್, ಒಂದು ಲವ್ ಸ್ಟೋರಿ ನಡೆಯೋದಕ್ಕೆ ಯಾವಾಗ ಸ್ಟಾರ್ಟ್ ಆಗಿಲ್ಲ, ಆವಾಗ ನಿಮ್ಮ ಸೆಲ್ಫ್ ಕೇರ್ನ ಮರ್ತಿದ್ದೀರಾ, ಡಯಟ್‌ನ ಮರ್ತಿದ್ದೀರಾ. ಓಕೆನಾ? ನಿಮ್ಮ ಬಗ್ಗೆ ನೀವೇ ಕೇರ್ ಮಾಡ್ಕೊಳ್ಳೋದನ್ನ ಮರ್ತಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಸೊ ದ ಲವರ್ ಕಾರ್ಡ್ ರಿವರ್ಸ್ ಬಂದಿದೆ ಅಂದ್ರೆ ಯಾವುದೇ ಲವ್ ಸೆಟ್ ಆಗಿಲ್ಲ ಪ್ರೆಸೆಂಟ್ ಅಲ್ಲಿ. ಅಂದ್ರೆ ಇದು ಬಂದು ಪ್ರೆಸೆಂಟ್ ಫ್ಯೂಚರ್ ಮಿಕ್ಸ್ ಇರುತ್ತೆ. ಓಕೆನಾ? ಇದು ಸ್ವಲ್ಪ ಹಿಂದಿಂದು, ಇದು ತುಂಬಾ ಪಾಸ್ಟ್, ಇದು ಪ್ರೆಸೆಂಟ್ ಸ್ವಲ್ಪ ಹಿಂದಿಂದು ಅಂತ ಹೇಳ್ತೀವಿ. ಓಕೆನಾ? ಕನೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಓಕೆನಾ? ನೀವು ತುಂಬಾ ಒಳ್ಳೆ ವ್ಯಕ್ತಿಗಳೇ. ಬಟ್ ಲವ್ ಬೇರೆಯವ್ರಿಗೆ ಚೆನ್ನಾಗಿ ಕನೆಕ್ಟ್ ಆಗಿತ್ತು. ಅವ್ರಿಗೆ ಲವ್ಸ್ ಆಗ್ತಾ ಇದಾವೆ, ಬ್ರೇಕಪ್ಸ್ ಆಗ್ತಾ ಇದಾವೆ, ಮದುವೆ ಆಗ್ತಾ ಇದಾವೆ, ಮಕ್ಕಳು ಆಗ್ತಾ ಇದಾವೆ. ಓಕೆನಾ? ನಿಮ್ಗಿಂತ ಸಣ್ಣ ವಯಸ್ಸಿನವ್ರಿಗೆಲ್ಲ ಲವ್ ಪ್ರಪೋಸಲ್ಸ್ ಎಲ್ಲ ಓಕೆ ಆಗ್ತಾ ಇದಾವೆ, ಲವ್ ಸ್ಟೋರಿಗಳು ಆಗ್ತಾ ಇದಾವೆ. ಓಕೆನಾ? ನೀವು ವಿಶ್ ಮಾಡ್ತಿದ್ದೀರಾ, ಅವರ ಮದ್ವೆಗೆ ಹೋಗ್ತಿದ್ದೀರಾ, ಬಟ್ ನೋ ಲವ್. ನಿಮ್ಗೆ ಮಾತ್ರ ಯಾವ್ದು ಕಮಿಟ್ಮೆಂಟ್, ಯಾವ್ದು ರಿಲೇಶನ್ಶಿಪ್ ಅಲ್ಲಿ ನೀವು ಕಮಿಟ್ ಆಗ್ತಾ ಇಲ್ಲ ಇಲ್ಲಿ ಅನ್ನೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಸೊ ನಿಮ್ಗೊಂದು ಡೌಟ್ ಬಂದಿರ್ಬೋದು, ನಾನು ಯಾರು ಪ್ರೀತಿ ಮಾಡೋದಿಲ್ಲ. ಓಕೆನಾ? ನನ್ನ ಲೈಫ್ ಅಲ್ಲಿ ಏನೂ ಇಲ್ಲ, ನನ್ಗೆ ಯಾರೂ ಇಲ್ಲ, ಏನೂ ಇಲ್ಲ ಅನ್ನೋ ಒಂದು ಎಮೋಷನ್ ಬಿಲೀವ್ ಅಂದ್ರೆ ಲಿಮಿಟಿಂಗ್ ಬಿಲೀವ್ಸ್ಗೆ ನೀವು ಫಿಕ್ಸ್ ಆಗಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. 6 ಆಫ್ ಪೆಂಟಿಕಲ್ಸ್ ಏನ್ ಹೇಳುತ್ತೆ ಇಲ್ಲಿ, ನಿಮ್ಗೆ ಸಮಾನತೆ ಸಿಕ್ಕಿದೆ. ನಿಮ್ಮ ಪೇಷನ್ಸ್ಗೆ, ನಿಮ್ಮ ಏನು ಲವ್ ಎಮೋಷನ್ ಅನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ನಿಮ್ಗೆ ಇಲ್ಲಿ ಸಮಾನತೆ ಸಿಕ್ಕಿದೆ. ನಿಮ್ಗೆ ಜಸ್ಟ್ ಲವ್ ಎಮೋಷನ್ ಮಾತ್ರ ಅಲ್ಲ, ಭಾರಿ ಮೊತ್ತದ ವರದಕ್ಷಿಣೆ ಕೊಟ್ಟು ಬರುವಂತಹ ವಧು ಅಥವಾ ಏನ್ ಹೇಳ್ಬೋದು, ಆಸ್ತಿ ಇರುವಂತಹ ವರ ನಿಮ್ಗೆ ಸಿಕ್ಕಿದ್ದಾರೆ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಸೊ ನೀವು ಏನಂದ್ರೆ ತುಂಬಾ ಲಕ್ಕಿ ಅಂತ ಹೇಳ್ತೀನಿ. ಓಕೆನಾ? ನಿಮ್ಮನ್ನ ತುಂಬಾ ಪ್ರೀತಿಸೋರೆ ನಿಮ್ಗೆ ಸಿಗ್ತಾರೆ ಅಂತ ನೋಡ್ತಿದ್ದೀನಿ. ನೀವು ಏನು ವೇಟ್ ಮಾಡಿದ್ರಿ ಅದರ ಸಮಾನತೆ ನಿಮ್ಗೆ ಇಲ್ಲಿ ಸಿಕ್ಕಿದೆ. ನಿಮ್ಮ ಲೈಫ್ ಅಲ್ಲಿ ಬರೀ ಮನಿ 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 ಮುಂದಕ್ಕೆ. ಬಿಕಾಸ್ ನೀವು ನಿಮ್ಗೆ ಕನೆಕ್ಟ್ ಆಗಿರುವಂತಹ ಒಂದು ಲವ್ ಇಂದ. ಓಕೆನಾ? ಸೊ ನೀವು ದಾನ ಧರ್ಮ ಮಾಡೋ ಅಷ್ಟು ಒಂದು ಸ್ಟ್ರಾಂಗ್ ಪರ್ಸನ್ ಆಗ್ತಿದ್ದೀರಾ ಮುಂದಕ್ಕೆ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಇಲ್ಲಿ ನೋಡಿ 6 ಇಯರ್ಸ್ ನಂತರ ನಿಮ್ಗೆ ಮತ್ತೊಂದು ಪ್ರೀತಿ ಸಿಕ್ಕಿದೆ. ಆ ಪ್ರೀತಿ ಸಿಕ್ಕಿದ ಮೇಲೆ ನಿಮ್ಮ ಅದೃಷ್ಟನೇ ಬದಲಾಗಿದೆ. ನಿಮ್ಗೆ ದುಡ್ಡು, ಸಕ್ಸಸ್ಸು, ಓಕೆನಾ, ಐಶ್ವರ್ಯ ಎಲ್ಲ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಅಥವಾ ಸಿಗುತ್ತೆ ಅಂತ, ಫ್ಯೂಚರ್ ಕಾರ್ಡ್ ಅಲ್ವಾ ಇದು, ಸಿಗುತ್ತೆ ಅಂತ ಹೇಳ್ತಿದೆ. ಓಕೆನಾ? ಸೊ ನಿಮ್ಮ ಸಹನೆ, ತಾಳ್ಮೆಗೆ ತುಂಬಾ ದೊಡ್ಡ ಪ್ರತಿಫಲ ಕೊಟ್ಟಿದ್ದಾರೆ ನಿಮ್ಮ ದೇವರು ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಇದು ಫೈನಲ್ ಆಗಿ ತುಂಬಾ ಪಾಸಿಟಿವ್ ಬಂದಿದೆ ನಿಮ್ಗೆ. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. 5 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳ ಲವ್ ರಿಲೇಶನ್ಶಿಪ್ ಎನರ್ಜಿ ಹೇಗಿದೆ ಅಂತ ಇದು ಟ್ಯಾರೋಟ್ ಗೈಡ್ ಮಾಡಿದೆ. ಥ್ಯಾಂಕ್ ಯು. 6, 15th ಅಂಡ್ 24 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳಿದ್ದೀರಾ. ನಿಮ್ಮ ಲವ್ ರಿಲೇಶನ್ಶಿಪ್ ರೀಡಿಂಗ್ ನ ನೋಡೋಣ ಇವತ್ತು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಲ್ಲಿ ನಿಮ್ಮ ಲವ್ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತ ನೋಡೋದಾಗಿರುತ್ತೆ ಇವತ್ತು. ಓಕೆ, ಸೊ ವಾವ್, ಸೊ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ಟವರ್ ಕಾರ್ಡ್ ಬಂದಿದೆ. ಓ ಮೈ ಗಾಡ್. ಸೊ 6 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳು ಅಥವಾ 15, 24 ಏನಿದ್ದೀರಾ, ನಿಮ್ಮ ಪಾಸ್ಟ್ ಲೈಫ್ ಅಲ್ಲಿ
ಪಾಸ್ಟ್ ಅಂದ್ರೆ ಇಂದಿನ ಜನ್ಮಗಳಿಗೆ ಹೋಗಬೇಡಿ. ಈಗ ಜನ್ಮದ್ದೇ ನಿಮ್ಮ ಫಸ್ಟ್ ಲವ್ ಅಂತ ಏನ್ ಹೇಳ್ತೀವಿ ಅಥವಾ ಫಸ್ಟ್ ಮದುವೆ ಆಗ್ಬೇಕಾಗಿರುವಂತಹ ವ್ಯಕ್ತಿ, ಅದು ನಿಮ್ಮ ಪಾಸ್ಟ್ ಲವ್ ಸ್ಟೋರಿ ಇದಾಗಿರುತ್ತೆ. ಸೊ ಇಲ್ಲಿ ನೋಡಿ, ಸೊ 8 ಆಫ್ ವಾಂಡ್ಸ್ ಹೇಳೋ ರೀತಿ ನಿಮಗೆ ತುಂಬಾ ಬೇಗ ನೀವು ಅಟ್ರಾಕ್ಟ್ ಆಗ್ತೀರಾ, ಅಂದ್ರೆ ಟೀನೇಜ್ ಅಲ್ಲಿ ಅಂತ. ನೋಡಿದ ತಕ್ಷಣ ಇಷ್ಟಪಡ್ತೀರಾ, ಮನ್ಸಿಗೆ ಇಷ್ಟ ಆಗುತ್ತೆ, ತುಂಬಾ ಬೇಗ ಪ್ರೀತಿ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ಸೊ ಅವರ ಜೊತೆನೆ ಮದುವೆ, ಮಕ್ಕಳು, ಸಂಸಾರ ಎಲ್ಲ ಎಲ್ಲ ಡಿಸಿಷನ್ ತಗೊಂಡ್ಬಿಟ್ಟಿದ್ದೀರಾ ಇಲ್ಲಿ ನೀವಿಲ್ಲಿ. ಓಕೆನಾ. ಏನು ಕ್ಯಾಸ್ಟ್ ನೋಡಲ್ಲ. ಓಕೆನಾ. ಏನ್ ಮುಂದೆ ಆಗ್ಬೋದು, ಏನ್ ಪ್ರಾಬ್ಲಮ್ಸ್ ನೋಡಲ್ಲ. ಪ್ರೀತಿಸಿದೀವಿ ಇವ್ರು ನಂಗೆ ಸಿಗ್ತಾರೆ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡಿದ್ದೀರಾ. ನೀವು ಎಷ್ಟು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡಿದ್ದೀರಾ, ಆ ಕಡೆಯಿಂದ ಅಷ್ಟು ಸ್ಟ್ರಾಂಗ್ ಆಗಿ ರೆಸ್ಪಾನ್ಸ್ ಬಂದಿದೆ. ಓಕೆನಾ. ನೀವು ಪ್ರೀತಿಸಿದ ವ್ಯಕ್ತಿ ನಿಮ್ಮನ್ನ ಮತ್ತೆ ಸ್ವಲ್ಪ ಲೇಟ್ ಆದ್ರೂ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಪಾಸ್ಟ್ ಅಲ್ಲಿ ನೋಡ್ತಾ ಇದ್ದೀನಿ. ಬಟ್ ಜಡ್ಜ್ಮೆಂಟ್ ಕಾರ್ಡ್ ಏನ್ ಮಾಡಿದೆ ಅಂದ್ರೆ ನಿಮ್ಮನ್ನ ತುಂಬಾ ಒಂದಾಗೋದಕ್ಕೆ ಬಿಡದೆ ಕಟ್ ಮಾಡಿದೆ ಅಂತ. ಬಿಕಾಸ್ ನಿಮ್ಗೆ ಗಾಡ್ ಬ್ಲೆಸ್ಸಿಂಗ್ಸ್ ಇಲ್ಲಿ ಮಿಸ್ ಆಗಿದೆ. ನಿಮ್ದು ಕಾರ್ಮಿಕ್ ಪ್ಯಾಟ್ರನ್ ಇದು, ನಿಮ್ಮ ಸೋಲ್ ಡಿಸೈಡ್ ಮಾಡಿರುವಂತದ್ದು. ಓಕೆ. ಸೊ ನೀವು ಸಮಥಿಂಗ್ ನ ಕಲಿಬೇಕು ಇದರಿಂದ ಅಂತ ಅಂದ್ಬಿಟ್ಟು. ಓಕೆನಾ. ನಿಮ್ಗೆ ಇಷ್ಟವಾದಂತಹ ಪ್ರೀತಿನ ಯೂನಿವರ್ಸ್ ದೂರ ಮಾಡಿದೆ ಅಂತ. ನಿಮ್ಗೆ ಯಾವುದೇ ಗಾಡ್ ಸಪೋರ್ಟ್ ಇರ್ಲಿಲ್ಲ. ಓಕೆನಾ. ನಿಮ್ಮ ಮೈಂಡ್ ಹೇಗೆ ಹಾಡ್ಸುತ್ತೋ ಹಾಗೆ ಹಾಡಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಜಡ್ಜ್ಮೆಂಟ್ ರಿವರ್ಸ್ ಬಂದಿದೆ ಅಂದ್ರೆ ನಿಮ್ಮ ಕರ್ಮದಿಂದಾನೇ ಅವರು ಆ ಪ್ರೀತಿ ಓಕೆನಾ ನಿಮ್ದಾಗಿಲ್ಲ ಅಂತ ಅಂದ್ಬಿಟ್ಟು. ಓಕೆನಾ. ಸೊ ನೀವೇನಾದ್ರೂ ಅದೇ ಪ್ರೀತಿನ ಮದ್ವೆ ಆಗಿದ್ರೆ ಸದ್ಯಕ್ಕೆ ನಿಮ್ಮ ಪ್ರೆಸೆಂಟ್ ಅಂಡ್ ಫ್ಯೂಚರ್, ದಿಸ್ ಇಸ್ ಟೋಟಲಿ ಪ್ರೆಸೆಂಟ್, ಸ್ವಲ್ಪ ಮುಂದೆ ಓಕೆ ಇದು ಟೋಟಲಿ ಫಾಸ್ಟ್ ಇರುತ್ತೆ. ಫ್ಯೂಚರ್ ಕಾರ್ಡ್ ಬಂದು ಅಥವಾ ಪ್ರೆಸೆಂಟ್ ಟು ಫ್ಯೂಚರ್, ಸೊ ನಾಳೆ ಅಂದ್ರೆ ಫ್ಯೂಚರ್ ಹಾಗೆ. ಓಕೆನಾ. ಹೇಗಾಗಿದೆ ಅಂದ್ರೆ ನಿಮ್ಮ ಪ್ರೀತಿಯಲ್ಲಿ ನಿಮ್ಗೆ ಅಸಮಾಧಾನ. ಓಕೆನಾ. ಪ್ರೀತಿ ಅನ್ನೋದ್ರ ಬಗ್ಗೆ ಎಷ್ಟು ಗುಡ್ ಒಪಿನಿಯನ್ ಇತ್ತು, ಎಷ್ಟು ಸಣ್ಣ ವಯಸ್ಸಿನ ಅಂದ್ರೆ ಸಣ್ಣ ಮಗು ರೀತಿ ಹಾಡ್ತಿದ್ರಿ ಆ ಪ್ರೀತಿಗೋಸ್ಕರ, ಆಸೆ ಪಟ್ಟಿದ್ರಿ. ಬಟ್ ಇವಾಗ ಪ್ರೀತಿಯನ್ನ ದ್ವೇಷ ಮಾಡೋ ಪರಿಸ್ಥಿತಿಗೆ ಹೋಗಿದ್ದೀರಾ ನೀವು ಇಲ್ಲಿ. ಓಕೆನಾ. ಪ್ರೀತಿ ಟವರ್ ಹತ್ತಿ ಬಿದ್ದೋಗುವಂಥದ್ದು. ಪ್ರೀತಿನ ಅಷ್ಟು ನಂಬಿ ಮೋಸ ಹೋಗ್ತಿದ್ದೀರಾ. ಪ್ರೀತಿ ಇದೆ ಅಂತ ನಿಮ್ಗೆ ಓಕೆನಾ ಕಾಣ್ದೆ ಆಗೋಗಿತ್ತು ನಿಮ್ಗೆ. ಓಕೆನಾ. ಬಟ್ ಇಲ್ಲಿ ಇವಾಗ ನಿಮ್ಗೆ ರಿಯಲೈಸ್ ಆಗ್ತಿದೆ ಪ್ರೀತಿ ಅನ್ನೋದು ಇಲ್ಲ, ಮೋಸ. ನನ್ನನ್ನ ಪ್ರೀತಿಸೋರು ನನಗೆ ಸಿಕ್ಕಿಲ್ಲ, ಅಥವಾ ನಾನು ಪ್ರೀತಿ ಮಾಡಿದವ್ರನ್ನ ಮದುವೆ ಆಗಿ ಮೋಸ ಹೋಗಿದ್ದೀನಿ ಅನ್ನೋ ಭಾವನೆದಲ್ಲಿ ಇರ್ತೀರಾ ಅಂತ ಬಂದಿದೆ. ಓಕೆನಾ. ಸೊ ನಿಮ್ಗೆ ಲವ್ ಬಗ್ಗೆ ನೆಗೆಟಿವ್ ಆಗಿ ಏನಾದ್ರು ಕವನಗಳು, ಕಾದಂಬರಿಗಳು, ಸ್ಟೋರಿಗಳು ಬರೀರಿ ಅಂದ್ರೆ ಚೆನ್ನಾಗಿ ಬರೀತೀರಾ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ. ಗುಡ್ ಆಗಿ ಬರೀರಿ ಅನ್ನೋ ಹೇಳೋದಕ್ಕಿಂತ ಬ್ಯಾಡ್ ಆಗಿ, ಸ್ಯಾಡ್ ಆಗಿ, ಒಂದು ಡಿಸಪಾಯಿಂಟ್ಮೆಂಟ್ ಇರುವಂತಹ ಲವ್ ಸ್ಟೋರೀಸ್ ನ ಬರೀರಿ ಅಂದ್ರೆ ಚೆನ್ನಾಗಿ ಬರೀತೀರಾ ಅಂತ. ಮೂವೀಸ್ ನೋಡ್ತೀರಾ, ಚೆನ್ನಾಗಿ ಎಲ್ಲರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡ್ತೀರಾ. ನಿಮ್ಗೆ ಪ್ರೀತಿ ಲವ್ ರಿಲೇಶನ್ಶಿಪ್ ಬಗ್ಗೆ ಇವಾಗ ಒಂಚೂರು ಫೀಲಿಂಗ್ಸ್ ಇಲ್ಲ ಅನ್ನೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಮುಂದಕ್ಕೆ ಇರೋದಿಲ್ಲ ಅಂತ ನೋಡ್ತಾ ಇದ್ದೀನಿ. ಓಕೆನಾ. ಬಿಕಾಸ್ ಇದು ಕಾರ್ಮಿಕ್, ನಿಮ್ಮ ಸೋಲ್ ತಗೊಂಡಿರುವಂತಹ ಕಾರ್ಮಿಕ್ ಲೆಸನ್ ಆಗಿರ್ಬೋದು. ನೀವೊಂದು ಪ್ರೀತಿಯಲ್ಲಿ ಲಾಕ್ ಆಗಬಾರ್ದು, ನೀವು ಯಾರು ಅಂತ ತಿಳ್ಕೋಬೇಕು ಅಂತ ನಿಮ್ಮ ಸೋಲ್ ಡಿಸೈಡ್ ಮಾಡಿದೆ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಟೋಟಲಿ ಒಂದ್ಸಲ ಹೇಳ್ತೀನಿ ನಾನು ನಿಮಗೆ, ಕ್ವಿಕ್ ಲವ್, ಕ್ವಿಕ್ ಪ್ರಪೋಸಲ್. ಓಕೆನಾ. ತುಂಬಾ ಸ್ಟ್ರಾಂಗ್ ಕನೆಕ್ಷನ್, ತುಂಬಾ ಆಸೆಗಳಿತ್ತು ನಿಮ್ಮ ಜೀವನದಲ್ಲಿ. ಬಟ್ ವಿಧಿ ಒಂದು ಆಟ ಆಡಿಸ್ಬಿಟ್ಟಿದೆ ನಿಮ್ಗೆ ನೀವು ಇಷ್ಟಪಟ್ಟಿದ್ದು ಸಿಕ್ಕಿಲ್ಲ, ಸಿಕ್ಕಿದ್ರು ಅದರಿಂದ ಇವಾಗ ನಿಮ್ಗೆ ನೆಮ್ಮದಿ ಇಲ್ಲ. ಓಕೆ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಅದರ ಜೀವನ ಏನು ಅಂತ ನೀವು ತುಂಬಾ ಚೆನ್ನಾಗಿ ತಿಳ್ಕೊಂತಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ. ಸೊ 6 ಸೀರೀಸ್ ಆ ಡೇಟ್ ಆಫ್ ಬರ್ತ್ ವ್ಯಕ್ತಿಗಳ ಸೊ ಲವ್ ರಿಲೇಶನ್ಶಿಪ್ ನ ಒಂದು ರೀಡಿಂಗ್ ಆಗಿರುತ್ತೆ. ಸಿಂಪಲ್ ಆಗಿ ಆ ಎನರ್ಜಿಗೆ ಕನೆಕ್ಟ್ ಆಗಿ ಯಾವ ರೀತಿ ಲವ್ ರಿಲೇಶನ್ಶಿಪ್ ನಡೆಯುತ್ತಿರುತ್ತೆ ಅಂತ ಅದೊಂದು ರೀಡಿಂಗ್ ಆಗಿರುತ್ತೆ. 7, 16 ಅಂಡ್ 25 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳಿದ್ದೀರಾ. ನಿಮ್ಗೆ ಲವ್ ರಿಲೇಶನ್ಶಿಪ್ ಬಗ್ಗೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಏನಿದೆ ಅಂತ ನೋಡೋಣ ನಾವು. ಓಕೆ. ನಿಮ್ಮ ಲವ್ ಸ್ಟೋರಿಯಲ್ಲಿ ನಡೆಯುತ್ತಿರುವ ಘಟನೆಗಳು ಎಷ್ಟು ಚೆನ್ನಾಗಿ ವೇಟ್ ಮಾಡ್ತಿದ್ದೀರಾ ನೀವು, ಎಷ್ಟು ಅದ್ಭುತವಾಗಿ ಬಂದಿದ್ದಾವೆ ಕಾರ್ಡ್ಸ್. ಓಹೋ ಓಹೋ ಓ. ಸೊ ನೋಡಿ, ಇಲ್ಲಿ 7 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳು ಏನಿದ್ದೀರಾ, ತುಂಬಾ ತುಂಬಾ ಎಲ್ಲರದು ಫಸ್ಟ್ ಲವ್ ಮಿಸ್ ಆಗಿರೋದೇ ಬರ್ತಿದ್ದಾವೆ. ಬಟ್ ಯಾವುದೋ ಕೆಲವು ಮಾತ್ರ ಫಸ್ಟ್ ಲವ್ ಮತ್ತೆ ವಾಪಸ್ ಬಂದಿದೆ ಅಂತ ಬಂದಿದೆ ರೀಡಿಂಗು. ಬಟ್ 7 ಡೇಟ್ ಆಫ್ ಬರ್ತ್ ಓಕೆನಾ, ನಿಮ್ನ ಅಂತ್ಯ ಆಗಿದೆ ಪ್ರೀತಿ. ಜೀವನನೇ ಬೇಡ, ಮದುವೆ ಬೇಡ, ಮಕ್ಕಳು ಬೇಡ, ಸಂಸಾರ ಬೇಡ, ಈ ಜೀವನ ಅನ್ನೋ ನಾಟಕನೇ ಬೇಡ ಅಂತ ನೀವು ಇಲ್ಲಿ ಡಿಸೈಡ್ ಮಾಡಿದ್ದೀರಾ. ತುಂಬಾ ಪೆಟ್ಟು ತಿಂದಿದ್ದೀರಾ. ಒಂದು ಮದುವೆ ಆಗಿರ್ಬೋದು, ಅಥವಾ ಪ್ರೀತಿ ಮಾಡಿ ಆಗಿರ್ಬೋದು, ಒನ್ ಸೈಡ್ ಪ್ರೀತಿ ಮಾಡಿ ಆಗಿರಬಹುದು. ಓಕೆನಾ. ತುಂಬಾನೇ ಜೀವನನೇ ಬೇಡ, ಸೂಸೈಡ್ ವರೆಗೂ ಹೋಗೋ ಹಾಗೆ ಒಂದು ನೋವು ತಿಂದಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಒನ್ ಬಿಗ್ ಬ್ರೇಕಪ್, ಲವ್ ಆಗಿರ್ಬೋದು, ಮದುವೆ ಆಗಿರ್ಬೋದು. ಓಕೆ. ಪಾಸ್ಟ್. ನೆಕ್ಸ್ಟ್ 2 ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ. ಇಷ್ಟು ನೋವು ತಿಂದಿರೋ ನಿಮ್ಗೆ ಪ್ರೆಸೆಂಟ್ ಅಲ್ಲಿ ನಿಮ್ಗೆ ಸಿಕ್ಕ ಪ್ರೀತಿ ಆಗಿರ್ಬೋದು, ತನ್ನಷ್ಟಕ್ಕೆ ತಾನೇ ಬರುವ ಪ್ರೀತಿ ಆಗಿರ್ಬೋದು, ಅಥವಾ ನೀವು ಚೂಸ್ ಮಾಡಿರೋ ವ್ಯಕ್ತಿ ಆಗಿರ್ಬೋದು,
ಓಕೆನಾ? ನೆಗೆಟಿವ್ ಆಗೇ ಥಿಂಕ್ ಮಾಡ್ತೀರಾ ನೀವು. ಇದು ಥಿಂಕ್ ಮಾಡುವಂತಹ ಕಾರ್ಡ್, ಯೋಚನೆ ಮಾಡುವಂತಹ ಕಾರ್ಡು, ಟೈಮ್ ತಗೊಳ್ಳುವಂತಹ ಕಾರ್ಡು. ಓಕೆನಾ? ಒಂದು ಡಿಸಿಷನ್ ತಗೊಳ್ಳುವಂತಹ ಕಾರ್ಡು. ಇದು ರಿವರ್ಸ್ ಬಂದಿದೆ ಅಂದ್ರೆ ಅದ್ರ ಬಗ್ಗೆ ಈ ಎನರ್ಜಿಯಲ್ಲಿ ಕನೆಕ್ಟ್ ಆಗಿರುತ್ತೆ. ನಿಮ್ಗಾಗಿರೋ ಮೋಸದ ಬಗ್ಗೆನೇ ನೀವು ಥಿಂಕ್ ಮಾಡ್ತೀರಾ. ಈ ಇದಕ್ಕೂ ಅದಕ್ಕೂ ಹೋಲಿಸ್ಕೊಳ್ತೀರಾ. ಹೋಲಿಸಿದ ತಕ್ಷಣ ಹಳೆ ಎನರ್ಜಿ ಹೊಸ ಎನರ್ಜಿಗೆ ಕನೆಕ್ಟ್ ಆಗ್ಬಿಡುತ್ತೆ. ನೀವು ಅನ್ಕೊಳ್ತಿರೋದನ್ನೇ ತಂದ್ಕೊಡುತ್ತೆ. ಓಕೆ? ಬಿಕಾಸ್ ನಿಮ್ಮ ಅಷ್ಟು ನೋವು ತಿಂದಿದೆ ನಿಮ್ಮ ಸಬ್ಕಾನ್ಷಿಯಸ್, ನಿಮ್ಮ ಇನ್ನರ್ ಚೈಲ್ಡ್, ನಿಮ್ಮ ಲವ್ ಲೈಫ್ ಅಷ್ಟು ನೋವು ತಿಂದಿದೆ. ರಾಂಗ್ ಡಿಸಿಷನ್ ಬಿಡಬೇಕು ನೀವು ಪ್ರೆಸೆಂಟಲ್ಲಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಥಿಂಕ್ ಮಾಡೋದು ಹೇಗೋ ಮಾಡ್ತೀರಾ. ಓಕೆನಾ? ಯೂನಿವರ್ಸ್‌ಗೆ ಬಿಟ್ಬಿಡಿ ನಿಮ್ಮ ಫೀಲಿಂಗ್ಸ್, ನಿಮ್ಮ ವಿಶ್‌ನ. ನಂಗೆ ಇದು ಬೇಡ, ನನಗೂ ಚೆನ್ನಾಗಿರೋದೇ ಬೇಕು. ಸರಿ, ಒಂದು ಲೆಸನ್ ಕಲ್ತು ಬಿಟ್ಟಿದ್ದೀನಿ, ನನಗೆ ಚೆನ್ನಾಗಿರೋ ಪ್ರೀತಿನೇ ಬೇಕು. ವೇಟ್ ಮಾಡಿ, ಪಾಸಿಟಿವ್ ಆಗಿ ಸ್ವಲ್ಪ ದಿನ ಅಷ್ಟೇ. ಓಕೆನಾ? ಇದು ನಿಮ್ಮ ಪ್ರೆಸೆಂಟ್ ಸಿಚುವೇಶನ್, ನೆಗೆಟಿವ್ ಥಾಟ್ಸ್, ಓಕೆನಾ, ಡೌಟ್ಸ್, ಅನುಮಾನ, ಹೀಗೆ ಇದ್ದು ಬಿಡ್ತೀನಿ ಇಂಥದಕ್ಕಿಂತ ಅನ್ನೋದು. ಇಲ್ಲಿ ನೋಡಿ, ಫ್ಯೂಚರ್ ಅಂಡ್ ಜಸ್ಟ್ ಪ್ರೆಸೆಂಟ್‌ಗೆ ಇವತ್ತು ನಾಳೆದು ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಟೋಟಲಿ ಪಾಸ್ಟ್, ಅಂದ್ರೆ ನಿಮ್ಮ ಸ್ಟಾರ್ಟಿಂಗ್ ಲವ್ ಅಥವಾ ಮದುವೆ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಪ್ರೆಸೆಂಟ್ ಸಿಚುವೇಶನ್, ಓಕೆನಾ, ಈ ವರ್ಷದ್ದು ಅಂತ ಹೇಳ್ತೀವಿ. ಇದು ಇವತ್ತಿನಿಂದ ನಾಳೆದ್ದು ಅಂತ ಹೇಳ್ತೀವಿ. ಅಂದ್ರೆ ಈ ಇಯರ್ ಆಗಿರ್ಬೋದು, ಮುಂದಕ್ಕೆ ಅಂತ. ಮೂರನೇ ವ್ಯಕ್ತಿ ಪ್ರಭಾವ ಇದೆ, ಥರ್ಡ್ ಪಾರ್ಟಿ. ತುಂಬಾ ಥರ್ಡ್ ಪಾರ್ಟಿ ಅಂದ್ರೆ ಮೂರನೇ ವ್ಯಕ್ತಿ ಜೊತೆ ಮದುವೆ ಆಗಿ ಹೋಗ್ಬಿಡ್ತಾ ಇದ್ದಾರೆ ನಿಮ್ಮ ಪ್ರೀತಿಗಳನ್ನ ಬಿಟ್ಟು. ಅದೇ ಬರ್ತಿದ್ದಾವೆ ಬೇರೆ ರೀಡಿಂಗ್ಸ್ ಅಲ್ಲೂ. ಓಕೆನಾ? ತುಂಬಾ ಕನ್ಫರ್ಮ್ ಆಗಿದೆ. ನೀವು ಏನ್ ಡೌಟ್ ಬೀಳ್ತಿದ್ದೀರಾ ವ್ಯಕ್ತಿ, ಅವ್ರು ಇಲ್ಲಿ ತುಂಬಾನೇ ಮೋಸ ಆಗಿದೆ. ಬಟ್ ಈ ವ್ಯಕ್ತಿ ಏನಾಗಿದೆ ಅಂದ್ರೆ ಒಬ್ಬ ಮೂರನೇ ವ್ಯಕ್ತಿಯ ಮೂರು ವ್ಯಕ್ತಿಗಳು ಇಲ್ಲಿ ಡಿಸಿಷನ್ ತಗೋಬೇಕಾಗಿರೋದು. ನಿಮ್ಮನ್ನ ಮದ್ವೆ ಹಾಕ್ತಾರಾ, ಅವ್ರನ್ನ ಮದ್ವೆ ಹಾಕ್ತಾರಾ ಅನ್ನೋ ಡಿಸಿಷನ್ಸ್ ಇಲ್ಲಿ. ಓಕೆನಾ? ಅದನ್ನ ನೋಡ್ತಿದ್ದೀನಿ. ಇಲ್ಲಿ ಡಾಗ್ಸ್ ಇದೆ, ಕಿಡ್ಸ್ ಇದೆ. ಓಕೆನಾ? ನೀವು ಕೆಲವೊಂದು ಸ್ಟ್ರೀಟ್ ಡಾಗ್ಸ್‌ಗೆ ನಿಮ್ಮ ಕೈಯಾರೆ ಮನೆಯಲ್ಲಿ ಏನಾದ್ರೂ ಒಂದು ಅಡಿಗೆ ಮಾಡಿ ಅದು ತಿನ್ನೋ ಅಂತದನ್ನ ಮಾಡಿ ಹಾಕಿ. ರಾಹು ಇನ್ನೂ ಸ್ಟ್ರಾಂಗ್ ಆಗ್ತಾನೆ ನಿಮ್ಗೆ. ನಿಮ್ಗೆ ಆಗುವಂತಹ ನೆಗೆಟಿವ್ ಥಾಟ್ಸ್‌ನ ದೂರ ಮಾಡ್ತಾನೆ. ಓಕೆನಾ? ರಿಲೇಶನ್‌ಶಿಪ್ ಪ್ರಾಬ್ಲಮ್ಸ್‌ನ ಕ್ಲಿಯರ್ ಮಾಡುತ್ತೆ. ಓಕೆನಾ? ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಸೊ ಈ ವ್ಯಕ್ತಿ ಜೊತೆ ನಿಮ್ಮ ಮದುವೆ ಆದ್ರೆ, ಓಕೆನಾ, ನಿಮ್ಮ ನೆಗೆಟಿವ್ ಥಾಟ್ಸ್ ಇಂದ ಇದು ಸ್ವಲ್ಪ ಲಾಕ್ ಆಗ್ತಿದೆ. ಓಕೆನಾ? ಈ ವ್ಯಕ್ತಿ ಅಫ್‌ಕೋರ್ಸ್ ಥರ್ಡ್ ಪರ್ಸನ್ ರೀಸನ್ ಇಂದಾನೇ ನೀವು ಇಲ್ಲಿ ಬ್ರೇಕಪ್ ಆಗಿದ್ದೀರಾ, ನೊಂದಿದ್ದೀರಾ ಅಂತ ನಾನು ನೋಡ್ತಿದ್ದೀನಿ. ಅದೇ ಮತ್ತೆ ಇಲ್ಲಿ ಪ್ಯಾಟರ್ನ್ಸ್ ಬಂದಿದೆ. ಓಕೆನಾ? ಈ ವ್ಯಕ್ತಿ ಜೊತೆ ನೀವು ನೆಗೆಟಿವಿಟಿ ಥಾಟ್ ಮಾಡೋದು ಪಾಸಿಟಿವ್ ಆಗಿ ಬದಲಾಯಿಸ್ಕೊಂಡ್ರೆ ನಿಮ್ಗೆ ಒಳ್ಳೆ ಲೈಫ್ ಇರುತ್ತೆ ಇಲ್ಲಿ. ಓಕೆನಾ? ಮನಿ 10 ಆಫ್ ಪೆಂಟಿಕಲ್ಸ್ ಇದೆ. ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಇದು ಪ್ರೆಸೆಂಟ್ ಟು ಫ್ಯೂಚರ್ ಆಗಿರುತ್ತೆ. ಓಕೆನಾ? ಪ್ರೆಸೆಂಟ್ ಅಲ್ಲಿ ನೀವು ಪ್ರೆಸೆನ್ಸ್ ಅಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಓಕೆನಾ? ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ನೀವು ಹೀಲ್ ಆಗ್ಬೇಕಾಗಿದೆ, ನಿಮ್ಮ ಹಾರ್ಟ್ ಹೀಲ್ ಆಗ್ಬೇಕಾಗಿದೆ, ನಿಮ್ಮ ಎಮೋಷನ್ಸ್ ಹೀಲ್ ಆಗ್ಬೇಕಾಗಿದೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಸೊ ಯಾರು 7, ಓಕೆನಾ, 16th ಅಂಡ್ 25 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳಿದ್ದೀರಾ, ಅವರ ಎನರ್ಜಿಗೆ ಕನೆಕ್ಟ್ ಆಗಿ, ಓಕೆನಾ, ಅವರ ಲವ್ ರಿಲೇಶನ್ಶಿಪ್ ಅಲ್ಲಿ ಏನಾಗ್ಬೋದು ಅದು ಆ ರೀತಿ ಕಾರ್ಡ್ಸ್ ಇಲ್ಲಿ ಕಲೆಕ್ಟ್ ಆಗಿದ್ದಾವೆ. ಸೊ ಥ್ಯಾಂಕ್ ಯು. So, my dear beautiful butterflies, 8, 17th and 26 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳಿದ್ದೀರಾ. ನಿಮ್ಮ ಪ್ರೆಸೆಂಟ್, ಓಕೆನಾ, ಪಾಸ್ಟ್, ಫ್ಯೂಚರ್, ಲವ್ ರಿಲೇಶನ್ಶಿಪ್ ರೀಡಿಂಗ್ನ ನೋಡೋಣ ಇವತ್ತು. ಓಕೆ, ಸೊ ಎಸ್, ಸೊ ನಿಮಗೆ ಯಾವ ಒಂದು ರೀಡಿಂಗ್ಸ್ ಇದೆ ಇಲ್ಲಿ? ಫೈನಲ್ ಕಾರ್ಡ್. ಎಸ್, ಸೊ ಇಲ್ಲಿ ನೋಡಿ. ವಾವ್! ಸೊ ನಿಮಗೆ ಇಲ್ಲಿ ಏನ್ ನೋಡ್ತಿದ್ದೀನಿ ಅಂದ್ರೆ, ನಾನು ಪಾಸ್ಟ್ ಕಾರ್ಡಲ್ಲಿ ಕೆಲವೊಂದು, ಓಕೆನಾ, ತೊಂದರೆಯಿಂದ ಹೊರಗಡೆ ಬಂದಿದ್ದೀರಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ? ಒಂದು ಮದುವೆ ಆಗ್ಬೇಕಾಗಿತ್ತು, ಅದರಿಂದ ನಿಮಗೆ ಮೋಸ ಆಗ್ತಿತ್ತು, ಅಥವಾ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಕಂಟಿನ್ಯೂ ಆಗ್ಬೇಕಾಗಿತ್ತು, ಅಥವಾ ಲವ್ ಪ್ರಪೋಸಲ್ ಓಕೆ ಆಗ್ಬೇಕಾಗಿತ್ತು, ಅದರಿಂದ ತಪ್ಪಿಸ್ಕೊಂಡಿದ್ದೀರಾ ಅಂತ. ಆ ಪ್ರೀತಿ ನಿಮ್ಗೆ ಅಷ್ಟೊಂದು ಸೇಫ್ ಅಲ್ಲ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಅದರಿಂದ ನೀವು ಬಚಾವ್ ಆಗಿದ್ದೀರಾ ಅಂತ ಹೇಳ್ಬೋದು ಈ ಕಾರ್ಡು, ಪಾಸ್ಟ್ ಕಾರ್ಡು. ಓಕೆನಾ? ನೀವು ತುಂಬಾ ಸೇಫ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು. ಓಕೆನಾ? ನಿಮ್ಗೊಂದು 8 ಅಲ್ವಾ, ಅಬಂಡೆನ್ಸ್ ಇಲ್ಲಿ ನೋಡಿ, ಇನ್ಫಿನಿಟಿ 8 ರೀತಿ ಬಂದಿದೆ ಇಲ್ಲಿ. ಓಕೆನಾ? ಅಂದ್ರೆ ನಿಮ್ಗೆ ಗಾಡ್, ನಿಮ್ಮ ಮನೆ ದೇವರು ಪ್ರೊಟೆಕ್ಷನ್ ಇದೆ ನಿಮ್ಗೆ. ಅದಕ್ಕೆ ನಿಮ್ಗೆ ತೊಂದರೆಯಿಂದ ದೂರ ಮಾಡುತ್ತೆ ಅಂತ ನಾನಿಲ್ಲಿ ನೋಡ್ತಾ ಇದ್ದೀನಿ. ನಿಮ್ಗೆ ಸಮಾನತೆ ಸಿಗುತ್ತೆ. ನಿಮ್ಗೆ ಎಷ್ಟು ಪ್ರೀತಿ ಬೇಕೋ ಅಷ್ಟು ಪ್ರೀತಿನ ನಿಮ್ಗೆ ಯೂನಿವರ್ಸ್ ಇಂದ, ಡಿವೈನ್ ಎನರ್ಜಿಯಿಂದ, ಲಾ ಆಫ್ ಲವ್, ಲಾ ಆಫ್ ರಿಲೇಶನ್ಶಿಪ್ ಇಂದ ನಿಮ್ಗೆ ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ ನಾನಿಲ್ಲಿ. ಓಕೆನಾ? ನೀವೊಬ್ಬ, ನಿಮ್ಮ ಕೆರಿಯರು, ನಿಮ್ಮ ಮ್ಯಾರೇಜ್ ಎಲ್ಲ ಸರಿ ಇರುತ್ತೆ ಅಂತ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಇದು ಪ್ರೆಸೆಂಟ್ ಕಾರ್ಡ್, ಇದು ಫ್ಯೂಚರ್, ಇವತ್ತಿನಿಂದ ನೆಕ್ಸ್ಟ್ ಫ್ಯೂಚರ್ ಅಂತ ಅಂದ್ಬಿಟ್ಟು. ಓಕೆನಾ? ನಿಮ್ಮ ಜೀವನನ ನಿಮ್ಗೆ ಹೇಗ್ ಬೇಕೋ ಹಾಗೆ ನೀವು ಬದಲಾಯಿಸ್ಕೊಳ್ತೀರಾ, ಕ್ರಿಯೇಟ್ ಮಾಡ್ಕೊಳ್ತೀರಾ ಅಂತ. ಯು ಆರ್ ದ ಕ್ರಿಯೇಟರ್, ಯು ಆರ್ ದ ಮೆಜಿಷಿಯನ್ ಅಂತ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಸೊ ಇದು ಯಾವುದೋ ಒಂದು ತೊಂದರೆ ಆಗ್ಬೇಕಾಗಿರುವಂತದ್ದು ನಿಮ್ಗೆ ಮಿಸ್ ಆಗ್ಬಿಟ್ಟಿದೆ. ಅದರಿಂದ ನಿಮ್ಮ ಜೀವನನೇ ನಾಶ ಆಗೋಗ್ತಿತ್ತು.
ತುಂಬಾ ತೊಂದರೆಗೆ ಹೋಗ್ಬೇಕಾಗಿತ್ತು. ಯಾವಾಗ್ಲೂ ಗಲಾಟೆಗಳು. ಪ್ರತಿಯೊಬ್ಬರಿಂದ ಅವರ ಮನೆಯಲ್ಲಿರುವಂತಹ ಅತ್ತೆ, ಮಾವ, ನಾದ್ನಿಯರು ಓಕೆನಾ? ಅಥವಾ ಆ ಹುಡುಗಿನ ಮದುವೆ ಆಗೋದ್ರಿಂದ ತುಂಬಾ ಪ್ರಾಬ್ಲಮ್ಸ್ ಬರ್ಬೇಕಾಗಿತ್ತು ನಿಮ್ಗೆ. ಅದ್ರಿಂದ ತಪ್ಪಿದೆ ನಿಮ್ಮ ಪಾಸ್ಟಲ್ಲಿ ಓಕೆನಾ? ಬಟ್ ನಿಮ್ಗೆ ತುಂಬಾ ಗಾಡ್ ಪ್ರೊಟೆಕ್ಷನ್ ಇದೆ ಇಲ್ಲಿ. ಓಕೆನಾ? ನೀವು ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತೀರಾ, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತೀರಾ. ಇಲ್ಲಿ ಟ್ಯಾರೋಟ್ಸ್ ಅಲ್ಲಿರುವಂತಹ ಪ್ರತಿಯೊಂದು ವಸ್ತುವು ಈ ಟೇಬಲ್ ಮೇಲೆ ಇದೆ. ಓಕೆ. ಪ್ರತಿಯೊಂದು ನಿಮ್ಗೆ ಗೆಲ್ಲುತ್ತೆ ನಿಮ್ಗೆ. ಓಕೆನಾ? ಎಲ್ಲೋ ಎನರ್ಜಿ ಇದೆ ಮದುವೆ ತುಂಬಾ ಪವರ್‌ಫುಲ್, ತುಂಬಾ ಸ್ಟ್ರಾಂಗ್ ಆದಂತಹ ಎನರ್ಜೀಸ್ ಹೊಂದಿದ್ದೀರಾ ನೀವು ಇಲ್ಲಿ. ಓಕೆನಾ? ಸೊ ಇಲ್ಲಿ ಸ್ಯಾಟರ್ನ್ ಪ್ರಭಾವ, ಶನಿ ಭಗವಾನರ ಆಶೀರ್ವಾದ ನಿಮ್ಗೆ ಇದೆ ಇಲ್ಲಿ. ಬಿಕಾಸ್ ಆ ನಂಬರ್ ಅಲ್ಲಿ ಹುಟ್ಟಿದ್ದೀರಾ ಅಲ್ವಾ ನೀವು ಅದಕ್ಕೆ. ಓಕೆನಾ? ಸೊ ನಿಮ್ಗೆ ಸೊ ಪ್ರೀತಿ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಎಲ್ಲ ಚೆನ್ನಾಗಿರುವಂತದ್ದೇ ಆಗುತ್ತೆ ಇಲ್ಲಿ ಅಂತ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಸೊ ಯಾವುದೇ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ ಮುಂದೆ. ನಿಮ್ಗೆ ಹೇಗ್ ಬೇಕೋ ಹಾಗೆ ನೀವು ಬದಲಾಯಿಸ್ಕೊಳ್ತೀರಾ. ಪ್ರತಿಯೊಂದು ವ್ಯಕ್ತಿನೂ, ಸಂದರ್ಭನೂ, ಪ್ರತಿಯೊಂದು ಫೀಲ್ಡು ನಿಮ್ಮ ಲೈಫಲ್ಲಿ ಹೆಲ್ತು, ವೆಲ್ತು, ಮನಿ, ಕೆರಿಯರ್ ಪ್ರತಿಯೊಂದು ನಿಮ್ಮ ಕೈಯಲ್ಲಿ ನೀವೇ ಮ್ಯೂಜಿಷಿಯನ್ ಆಗಿ ಬದಲಾಯಿಸ್ಕೊಳ್ತೀರಾ ಅಂತ ಇಲ್ಲಿ ಬಂದಿದೆ. ಓಕೆನಾ? ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. 8 ಸೀರೀಸ್ ಡೇಟ್ ಆಫ್ ಬರ್ತ್ ವ್ಯಕ್ತಿಗಳ ಲವ್ಸ್ ಅಂಡ್ ರಿಲೇಶನ್‌ಶಿಪ್ ಹೇಗಿದೆ ಅಂತ ಇದೊಂದು ರೀಡಿಂಗ್ ಆಗಿರುತ್ತೆ. ಎಸ್. ಥ್ಯಾಂಕ್ ಯು. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್‌ಫ್ಲೈಸ್. ಸೊ ಯಾರು 9, 18 ಅಂಡ್ 27 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳಿದ್ದೀರಾ, ನಿಮಗೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಲವ್ ರಿಲೇಶನ್‌ಶಿಪ್ ಬಗ್ಗೆ ರೀಡಿಂಗ್‌ನ ನೋಡೋಣ. ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರಲ್ಲಿ ನಿಮಗೆ ಯಾವ ರೀತಿ ಒಂದು ಲವ್ ಸ್ಟೋರಿ ನಡೀತಿದೆ ಓಕೆನಾ? ಅದನ್ನ ನೋಡೋಣ. ಏನು ಹೇಳ್ತಿದೆ ನಿಮಗೆ ಗೈಡೆನ್ಸ್ ಹೇಗಿದೆ, ಏನಾಗುತ್ತೆ ನೋಡೋಣ. ಎಸ್. ಸೊ ಇಲ್ಲಿ ನೋಡಿ 9 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳು ಇದು 9, 18 ಅಂಡ್ 27. ಓಕೆ. ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ನೀವು ಕೋಪ ಜಾಸ್ತಿ, ತುಂಬಾ ವೇಗವಾಗಿ ನಿರ್ಧಾರ ತಗೊಳ್ತೀರಾ. ನಿಮ್ಮ ಮಾತೆ ಫೈನಲ್ ಮಾತಾಗಿರ್ಬೇಕು. ಸೊ ನಿಮ್ಮ ಡೈಲಾಗೆ ಫೈನಲ್ ಡೈಲಾಗ್ ಆಗಿರ್ಬೇಕು. ಓಕೆನಾ? ಆ ರೀತಿ ನೋಡ್ತಿದ್ದೀನಿ ನಾನಿಲ್ಲಿ. ಹುಡುಗಿಗೋಸ್ಕರ ಅಥವಾ ಹುಡುಗಗೋಸ್ಕರ ಪ್ರತಿಯೊಂದು ಎಮೋಷನ್ಸ್‌ನ ಕೈಯಲ್ಲಿ ಹಿಡಿದು ವೇಗವಾಗಿ ಆ ಪ್ರೀತಿಗೋಸ್ಕರ ಹೋರಾಡಿದ್ದೀರಾ, ಗೆದ್ದಿದ್ದೀರಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ ಪಾಸ್ಟ್ ಕಾರ್ಡಲ್ಲಿ. ಓಕೆನಾ? ತುಂಬಾ, ತುಂಬಾ ಎಷ್ಟು ಆಸೆ ಪಟ್ಟಿದ್ದೀರಾ ಅಷ್ಟು ವೇಗವಾಗಿ ನಿಮ್ಗೆ ಪ್ರೀತಿ ಸಿಕ್ಕಿದೆ. ಬಿಸಿ ರಕ್ತ, ಮೆಚುರಿಟಿ ಇಲ್ಲ. ಏನ್ ಆಗ್ಬೋದು ಮುಂದಕ್ಕೆ ಈ ಪ್ರೀತಿಯಿಂದ? ಈ ಪ್ರೀತಿ ಸಿಗುತ್ತಾ? ಮುಂದೆ ಏನಾದರೂ ಪ್ರಾಬ್ಲಮ್ಸ್ ಬರುತ್ತಾ? ಏನು ಥಿಂಕ್ ಮಾಡೋದಿಲ್ಲ. ಮನಸ್ಸಿಗೆ ಇಷ್ಟ ಬಂದ ಹಾಗೆ ಥಿಂಕ್ ಮಾಡುವಂಥದ್ದು. ಪ್ರೆಸೆಂಟಲ್ಲಿ ಏನೋ ಟ್ವಿಸ್ಟ್ ನಡೆದಿದೆ. ಬ್ರೇಕಪ್ಸ್ ಆಗಿದೆ. ಅಥವಾ ಬ್ರೇಕಪ್ ಅನ್ನೋ ಮಾತಿಲ್ದೇನೆ ದೂರ ಆಗಿದೆ. ಓಕೆನಾ? ಅದಕ್ಕೆ ಕನ್ಫ್ಯೂಷನ್ಸ್, ಕ್ಲಾರಿಟಿ ಇಲ್ಲದೆ ಇರುವಂಥದ್ದು ಸಡನ್ ಆಗಿ. ಬಟ್ ಇದು ರಿವರ್ಸ್ ಬಂದಿದೆ ಅಂದ್ರೆ ನಿಮ್ಗೆ ನೀವೇ ಸಮಾಧಾನ ಮಾಡ್ಕೊಂಡು ಓಕೆನಾ? ನಿಮ್ಮ ವೇಗದ ಪ್ರೀತಿನೂ ಸಹ ಮರೆತು ಕನ್ಫ್ಯೂಷನ್ಸ್ ಅಲ್ಲಿ ನಿಧಾನವಾಗಿ ಜೀವನನ ನಡೆಸ್ತಿದ್ದೀರಾ ಅಂತ ಬಂದಿದೆ. ಬಟ್ ನ್ಯೂ ಲವ್, ನ್ಯೂ ಎಮೋಷನ್ಸ್, ನ್ಯೂ ರಿಲೇಟಿವ್ ಮ್ಯಾರೇಜ್, ನ್ಯೂ ರಿಲೇಶನ್‌ಶಿಪ್, ನ್ಯೂ ಒಂದು ಪ್ರಪೋಸಲ್ ಓಕೆನಾ? ಅದು ನಿಮಗಾಗಿ ಬಂದಿದೆ ಅಂತ. ಪ್ರೆಸೆಂಟ್ ಅಂಡ್ ಫ್ಯೂಚರ್ ಅಲ್ಲಿ ಆಗುವಂಥದ್ದು. ಓಕೆ. ಸೊ ಇಲ್ಲಿ ಮಿಸ್ ಆಗಿರುವಂತಹ ಪ್ರೀತಿನೇ ಮತ್ತೆ ಬರುತ್ತೆ. ಬಿಕಾಸ್ ನೀವಿಲ್ಲಿ ಪಾಸ್ ಆಗಿದ್ದೀರಾ, ಸೈಲೆನ್ಸ್ ಆಗಿದ್ದೀರಾ. ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನ ಹೇಳ್ಕೊಳ್ತಿದ್ದೀರಾ. ಮತ್ತೊಮ್ಮೆ ತಪ್ಪು ಮಾಡೋದಿಲ್ಲ, ಮತ್ತೊಮ್ಮೆ ಕನ್ಫ್ಯೂಷನ್ಸ್‌ಗೆ ಹೋಗೋದಿಲ್ಲ. ಈ ಪ್ರೀತಿ ಅನ್ನೋ ಇದ್ರಲ್ಲಿ ನಾನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ನನ್ನ ಪಾಡಿಗೆ ನಾನು ಇದ್ದು ಹೋಗ್ಬಿಡ್ತೀನಿ. ಯಾವಾಗ ಮದ್ವೆ ಆಗುತ್ತೋ ಆಗ್ಲಿ, ಯಾವಾಗ ದೇವ್ರು ವರ ಕೊಡ್ತಾನೋ ಕೊಡ್ಲಿ ಅಂತ ನೀವು ಇಲ್ಲಿ ತಪಸ್ಸು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಕನ್ಫ್ಯೂಷನ್ಸ್‌ನ ಬಿಡೋದಿಕ್ಕೆ, ವರೀಸ್‌ನ ಬಿಡೋದಿಕ್ಕೆ ಓಕೆನಾ? ನಿಮ್ಗೆ ಮಿಸ್ ಆಗಿರುವಂತಹ ನೆಮ್ಮದಿನ ಮತ್ತಷ್ಟು ಹಾಳು ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ. ಓಕೆನಾ? ಹಾಗೆ ಸ್ಟಾರ್ಟ್ ಮಾಡಿ ನೀವೊಬ್ಬ ಯೋಗಿ ರೀತಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀರಾ. ಕನ್ಫ್ಯೂಷನ್ಸ್ ಇದ್ರೂನು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ನೋಡಿ ನಿಮಗೆ ಬ್ಯೂಟಿಫುಲ್ ಎಮೋಷನ್ಸ್, ಲವ್ ರಿಲೇಶನ್‌ಶಿಪ್ ನಿಮ್ಮನ್ನೇ ಹುಡುಕೊಂಡು ಓಕೆನಾ? ಹಾರ್ಸ್ ಮೇಲೆ ಅದ್ಭುತವಾದಂತಹ ಅವಕಾಶ ನಿಮಗೆ ಬರುತ್ತೆ, ಬಂದಿದೆ ಅಂತ ನಾನಿಲ್ಲಿ ನೋಡ್ತಾ ಇದ್ದೀನಿ. ಫ್ಯೂಚರಲ್ಲಿ ಬರ್ಬೋದು. ಓಕೆನಾ? ಸೊ 9 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳು ಯೂನಿವರ್ಸಲ್ ಡಿವೈನ್ ಒಂದು ಪ್ರೊಟೆಕ್ಷನ್ ಇರುತ್ತೆ ನಿಮ್ಗೆ. ಓಕೆನಾ? ಯೂನಿವರ್ಸಲ್ ನಂಬರ್ ಅಲ್ವಾ 369 ಅಂತ, ಅದಕ್ಕೆ 9 ಅಂತ ಹೇಳ್ತಾ ಇದ್ದೀನಿ. 9 ಏನ್ ಹೇಳುತ್ತಂದ್ರೆ ನಿಮ್ಗೆ ನೀವು ಯಾವಾಗ ಸೈಲೆಂಟ್ ಆಗಿರ್ತೀರೋ ಆವಾಗ ನಿಮ್ಗೆ ಬೇಕಾಗಿರೋ ಎಲ್ಲಾನು ನಿಮ್ಗೆ ಸಿಗುತ್ತೆ. ಓಕೆನಾ? ಆ ರೀತಿ ಬರ್ತಿದೆ. ನಿಮ್ಮ ಚಾಯ್ಸ್ ಇದು. ನಿಮ್ಗೆ ಯಾವ ಪ್ರೀತಿ ಬೇಕು ಅಂತ ಚೂಸ್ ಮಾಡುವಂಥದ್ದು ಅಂತ ಇವತ್ತು ನಿಮ್ಗೆ ಟ್ಯಾರೋಟ್ಸ್ ಹೇಳ್ತಿದೆ. ಓಕೆ. ಇಲ್ಲಿ ನೆಗೆಟಿವಿಟಿ ಏನಿಲ್ಲ. ಜಸ್ಟ್ ನಿಮ್ದೊಂದು ಏನು ಲಾಕ್ ಆಗಿದೆ, ಸ್ಟ್ರಕ್ ಆಗಿದ್ದೀರಾ, ಅದು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದಿಕ್ಕೆ, ನಿಮ್ಮ ಬೆಲೆ ನಿಮ್ಗೆ ತಿಳಿಯೋದಿಕ್ಕೆ, ಪ್ರೀತಿ ಬೆಲೆ ತಿಳಿಯೋದಿಕ್ಕೆ, ತಾಳ್ಮೆ, ಸಹನೆ ಕಲಿಯೋದಿಕ್ಕೆ, ಜೀವನದ ಪಾಠ ಕಲಿಯೋದಿಕ್ಕೆ ಅಷ್ಟೇ ಅಂತ ಇವತ್ತು ಟ್ಯಾರೋಟ್ ಹೇಳ್ತಿದೆ. ಓಕೆನಾ? ಸೊ ಇನ್ಮುಂದೆ ನೀವು ಈ ರೀತಿ ದುಡುಕು ನಿರ್ಧಾರ ತಗೊಳ್ಳೋದಿಲ್ಲ. ಯೋಚನೆ ಮಾಡಿ ಒಳ್ಳೆ ಎಮೋಷನ್ ಕಪ್ಪನ್ನೇ ಕೈಯಲ್ಲಿ ಹಿಡಿತೀರಾ ಅಂತ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಹಿಂಗಾಗಿ ಕ್ವೀನ್ ಆಗಿ ಲೈಫ್‌ನ ಲೀಡ್ ಮಾಡ್ತೀರಾ ಅಂತ
ಟ್ಯಾರೋಟ್ ಹೇಳ್ತಿದೆ. ಇದು 2 ಕನ್‌ಫ್ಯೂಷನ್ಸ್‌ನ ಬಿಟ್ಟು ನೀವು ಯಾವಾಗ ಸ್ಥಿರವಾಗಿ ನಿಮ್ಮನ್ನ ನೀವು ಓಕೆನಾ ಹೀಲ್ ಮಾಡ್ಕೊಳ್ತೀರೋ, ಅವಾಗ ನಿಮ್ಗೆ ಪ್ರತಿಯೊಂದು ಸಿಗುತ್ತೆ ಅಂತ ಅಂದ್ಬಿಟ್ಟು ಟ್ಯಾರೋಟ್ಸ್ ಹೇಳ್ತಿದೆ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. 9 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳ ಒಂದು ಲವ್ ರಿಲೇಶನ್‌ಶಿಪ್ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಹೇಗಿರುತ್ತೆ ಅಂತ ಇವತ್ತು ಟ್ಯಾರೋಟ್ ಮೂಲಕ ನಾವು ನೋಡ್ತಾ ಇದ್ದೀವಿ. ಓಕೆ. ಸೊ ಸೊ 1 ಟು 9 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳ ಲವ್ ರಿಲೇಶನ್‌ಶಿಪ್ ರೀಡಿಂಗ್‌ನ ನೋಡಿದ್ದೀವಿ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಓಕೆನಾ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಇಂಡಿವಿಜುವಲಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.